ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ ಇವು ಮೂರು ಸಿಗೋದು ಬಹಳ ದುರ್ಲಭ. ಮುಕ್ತಿ ಒಲವು ಇರೋದು ಭಾಳ ದುರ್ಲಭ. ಎಲ್ಲೋ ಒಬ್ಬರಿಗೆ ಇರ್ತದೆ. ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಮುಕ್ತಿ ಒಲವು ಆಕತಿ, ಮುಮುಕ್ಷತ್ವ ಅದು ಬರೋದು ಭಾಳ ಬಿಗೈತಿ. ಯಾರಿಗೆ ಬಂದೈತಿ ಹೇಳ್ರಿ ಮುಮುಕ್ಷತ್ವ? ಮುಕ್ತಿ ಇಚ್ಛಾ ಯಾರಿಗೆ ಆಗೈತಿ? ಎಲ್ಲರಿಗೂ ಏನು ಇಚ್ಛಾ ಐತಿ? ಮುಕ್ತಿ ಇಚ್ಛಾನೂ ಐತಿ. ಮುಕ್ತಿ ಇಚ್ಛಾ ಯಾರಿಗೈತಿ ಅಂತ ಎಲ್ಲೋ ಒಬ್ಬರಿಗೆ ಬರ್ತದಂತ. ಮುಕ್ತಿಯನ್ನು ಹೊಂದಬೇಕನ್ನೋ ಇಚ್ಛೆ ಬಹಳ ದುರ್ಲಭ. ಮೊದಲು ವಿವೇಕ ಉದಯ ಆಗುದ ಭಾಳ ಕಠಿಣ ಅದ. ವಿವೇಕ ಉದಯ ಆದ್ರೆ ವೈರಾಗ್ಯ ಉದಯ ಆಕೈತಿ. ವೈರಾಗ್ಯ ಉದಯ ಆದಾಗ ಮುಕ್ತಿ ಒಲವು ಆಕೈತಿ. ಆತ್ಮನಿರೀಕ್ಷಣೆ ಮಾಡೋರು ಇನ್ನೊಬ್ಬರು ಗುಣದೋಷ ನೋಡಕ್ಕೆ ಹೋಗುವುದೇ ಇಲ್ಲ. ಯಾವಾಗಲೂ ಆತ್ಮದ ಅನ್ವೇಷಣೆ ಮಾಡ್ಕೊಳ್ಳೋನು, ತನ್ನನ್ನು ತಾ ತಿಳ್ಕೋಬೇಕನ್ನೋ ಅಭ್ಯಾಸದಾಗಿರೋ ಅಭ್ಯಾಸಿ ಯಾರ ಗುಣದೋಷನೂ ನೋಡಕ್ಕೆ ಹೋಗುದು. ಈ ಗುಣದೋಷ ನೋಡವ ಅಭ್ಯಾಸಿನಲ್ಲ, ಸಾಧಕನಲ್ಲ. ಆತ್ಮನಿರೀಕ್ಷಣೆ ಮಾಡ್ಕೊಳ್ಳೋ ಮಹಾಪುಣ್ಯವಾನವ. ಜಗತ್ತಿನೊಳಗೆ ಅವನಂತಹ ಪುಣ್ಯವಂತನ ಯಾವನೂ ಇಲ್ಲ. ಯಾವಾಗಲೂ ಆತ್ಮನಿರೀಕ್ಷಣೆ ಮಾಡ್ಕೊಳ್ಳೋದು, ಆತ್ಮ ಸಂಶೋಧನೆ ತೊಡಗಿದವ. ವಿವೇಕ ಉದಯ ಆಗದ ಹೊರತಾಗಿ ಏನು ಕೆಲಸ ಆಗೋದಿಲ್ಲ ನೋಡ್ರಿ. ಶ್ರುತಿ ಲಾಭ ನಾವು ಪಡಿಬೇಕಾತು ಅಂತಂದ್ರೆ ಈ ಶರೀರ ಮುಂತಾದ ಉಪಾಧಿಗಳನ್ನೆಲ್ಲ ಕೈ ಬಿಡಬೇಕಾಗತ್ತೆ. ಈಡಾಡು ಅಂದ್ರೆ ಏನು? ಅವನ್ನೆಲ್ಲ ಕೈ ಬಿಡೋದು. ಅವನು ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂತ. ಅವುಗಳಿಂದ ಏನೂ ಲಾಭ ಇಲ್ಲ. ಉಪಾಧಿಗಳ ಸಂಬಂಧ ತಪ್ಪಿಸಿಕೊಂಡಾಗ ನಿನಗೆ ಹಿತ ಅದ. ಉಪಾಧಿಗಳ ಸಂಬಂಧದಿಂದ ಇಟ್ಟುಕೊಂಡು ಸುಖ ಹೊಂತೇನೆ ನಾವು ಎಂದೂ ಸಾಧ್ಯ ಇಲ್ಲ ಅಂತ. ಯಾಕೆ? ಉಪಾಧಿಗಳೆಲ್ಲ ಕೆಟ್ಟು ಹೋಗುವಲ್ಲ, ಇದಕ್ಕಿದ್ದಂಗೆ ಇರುವುದಿಲ್ಲ. ಅವು ಬದಲಾವಣೆಯಾಗಿ ಕೆಟ್ಟು ಹೋಗ್ತಾವೆ, ವಿಕಾರ ಆಗಿ ನಾಶ ಆಗಿ ಹೋಗ್ತಾವೆ. ಶರೀರಾದಿಗಳನ್ನು ಅಲ್ಲಗಳಿಬೇಕಾದ್ರೆ ತಾನು ಯಾರು ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ತನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದು ನಾನು ಅಲ್ಲದನ್ನೆಲ್ಲ ಕೈ ಬಿಡಾಕ್ಬಿಡ್ತೈತಿ. ನಾನು ಯಾರದೇನೋ ತಿಳ್ಕೊಂಡಾಗ ಹಿತಾಹಿತ ತಿಳುವಳಿಕೆಗೆ ಕೋಟಿ ಜಪ ಪೂಜೆ ಯಜ್ಞ ಅಲ್ಲ, ಅದಕ್ಕೆ ವಿವೇಕನ ಮುಖ್ಯ. ತಾನಾರಂಬುದನ್ನು ತಿಳಿದೈತೆ ಅಂದ್ರೆ ಏನು ಗೊತ್ತಾ? ಅಹಂ ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆನ್ನೋ ಭಾವ ಗಟ್ಟಿ ಆಗ್ಬೇಕದು. ಅದೇ ಅದಕ್ಕೆ ಸೂಚನೆ. ಸೋಹಂ ಭಾವನೆಗೆ ಅನುಪಮವಾದಂಥ ಆನಂದದ ಅನುಭವನ ಸೂಚನೆ ಅಂತ. ಅಂದ್ರೆ ಉಪಮೆಗೆ ನಿಲುಕಲಾರದ್ದು. ಅನುಪಮ ಅಂದ್ರೆ ಅದನ್ನು ಹೋಲಿಸ್ಲಿಕ್ಕೆ ಬಾರದ್ದು. ಹಿಂಗೈತೆ ಅಂತ, ಇಂಥದ್ದು ಇನ್ನೊಂದು ಐತೆ ಅಂತ ಹೇಳಲಿಕ್ಕೆ ಬಾರದ್ದು. ಅದು ಹೋಲಿಕೆಗೆ ನಿಲುಕದ್ದು ಅನುಪಮ ಅಂತ ಅದಕ್ಕೆ ಅಂದ. ಬರುದಿಲ್ಲ ಅದು. ಸಾರತನದ ಸುಖದ ಅನುಭವ ಏನದಲ್ಲ, ಅದು ಅಭ್ಯಾಸದ ಮುಖಾಂತರ ನಮಗೆ ಅನುಭವ ಗೊತ್ತು. ನಿರಂತರ ಅಭ್ಯಾಸ ಮಾಡಿದ ನಾವು ಕೆಲಸ ಆಕೈತಿ ನೋಡಿ. ಅಭ್ಯಾಸ ಇಲ್ಲದ ನಮಗೆ ಅನುಭವ ಆಗುವುದೂ ಇಲ್ಲ. ಹೊರಗಿನ ಕೆಲಸ ಏನೂ ಇಲ್ರಿ ಇದ್ರೊಳಗೆ, ಎಲ್ಲ ಒಳಗಿನ ಕೆಲಸ ಅದ. ಅಂತಕ್ಕನ್ನು ಒಳಗೈತವ ಏನು ಹೊರಗೈತವ?
ಒಳಗಾದನಿಂದ ಅಂತಃಕರಣ ದೋಷಗಳನ್ನು ಕಂಡು ಹಿಡಿಯಬೇಕಾಗೈತಿ ನಾವು. ಯಾಕೆ ಅದು ಹೊಲಸಾಗೈತಿ ಅಂತಃಕರಣ ಸ್ವಚ್ಛ ಆದ ಕೂಡಲೇ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ನಾನು ಯಾರಿದ್ದೇನೋ ತಿಳ್ಕೊಬೇಕನ್ನೋರು ಎಲ್ಲರೂ ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಮಾಡ್ಕೊಬೇಕು. ಅಂತಃಕರಣದ ಮಾಲಿನ್ಯದ ಮೂಲಕ ನಮ್ಗೆ ಅದು ಅನುಭವ ಕೊಡುವಂಥ ಮನುಷ್ಯನ ಜನ್ಮಕ್ಕೆ ಬಂದರು ಇದನ್ನು ನಮಗೆ ತಿಳ್ಕೊಳಕ್ಕೆ ಯಾಕೆ ಆಗೋಲ್ಲ, ಅಂತಃಕರಣ ಮಲಿನ ಆಗಿಬಿಟ್ಟೈತಿ. ಅದಕ್ಕೆ ಈಗ ಈ ಅಂತಃಕರಣ ಮಾಲಿನ್ಯವನ್ನು ಕಳ್ಕೊಳ್ಳಿಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರಿಗೂ ಸಾಧ್ಯದ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೋರಿ, ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ. ಅದಕ್ಕೆ ಹಿಂಗದೆ ನಿತ್ಯ ಕರ್ಮ ಮಾಡ ಅಂತ ಹೇಳ್ಯಾರ. ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕರ್ಮ ನಿತ್ಯ ಕರ್ಮ ಅಂದ್ರೆ ಆತ್ಮ ಸುವಿಚಾರ ನಿರಂತರ ನಾವು ಮಾಡಬೇಕಾಗೈತೆ. ಇದನ್ನು ಮಾಡೋದಿಲ್ಲ ನಾವು. ಬರೀ ಹೊರಗಿನ ಇಂದ್ರಿಯಗಳ ಮಜಾ ಮಾಡೋ ಅವಕ್ಕೆ ಅನುಕೂಲ ಆಗುವಂಥ ಕರ್ಮಗಳನ್ನು ಮಾಡ್ಲಿಕ್ಕೈತಿ. ಬರೀ ಹೊಟ್ಟೆ ತುಂಬ್ಕೊಳ್ಳೋದು ಯಾಕ್ರಿ, ಇಂದ್ರಿಯಗಳ ಮಜಾ ಮಾಡೋ ಕರ್ಮಗಳಿಗೆ. ಅದಕ್ಕಾಗಿ ನಾವು ಮಹತ್ವ ಕೊಡುವಂತ ಜನ್ಮಾಂತರವನ್ನು ಮಾಡ್ಕೊಂತ ಬಂದು ಅದರಿಂದ ಏನು ಲಾಭ ಆಗೈತೆ ನೋಡ್ಕೊಡ್ರಿ. ಹೊಟ್ಟೆ ತುಂಬ್ಸಕ್ಕಾಗೈತೇನ, ಇಂದ್ರಿಯಗಳನ್ನು ತೃಪ್ತಿಪಡಿಸೋಕ್ಕಾಗೈತೇನ? ಅದಕ್ಕಾಗಿ ಮಾಡುವಂತಹ ಪ್ರಯತ್ನ ಎಲ್ಲ ವ್ಯರ್ಥ. ನಿತ್ಯ ಸುಖದ ಪ್ರಾಪ್ತಿಗಾಗಿ ಮಾಡುವಂತಹ ಪ್ರಯತ್ನ ಏನಾರ ನಡೆದೈತೇನು? ಯಾವಾಗಪ್ಪ ನಿನಗೆ ಅದನ್ನು ಮಾಡೋದು? ಬರೀ ನಡೀತದೆ. ವ್ಯಸನದಾಗ ಇದ್ದೀನಿ. ಬಾಳೆ ಅಂದ್ರೆ ವ್ಯಸನ ಹೌದಿಲ್ಲ? ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದು, ಅದರಿಂದ ಸುಖ ಸಿಗ್ತೈತೆ ಅನ್ನೋ ಹುಚ್ಚು. ಈ ಹುಚ್ಚು ಹೋಗ್ಬೇಕು ನೋಡ್ರಿ. ಏನು ಶರೀರದ ಹೊಲಸು ಮಲಮೂತ್ರ, ಮನುಷ್ಯನ ಹೊಲಸು ವಿಷಯಾದಿಗಳಲ್ಲಿರ್ತಕ್ಕಂಥ ಆಶಾ ಕಾಮ. ಅದ್ರ ಇಚ್ಛಾ ಮಾಡ್ತಾನಿಲ್ಲ, ಅದ್ರಾಗ ಸುಖ ಸಿಗ್ತೈತೆ ಅನ್ನೋ ಇಚ್ಛಾನ ಮಾಡಿದ್ದ ಮನಸ್ಸು ಹೊಲಸಾತಂತೆ. ಆ ಇಚ್ಛೆಗಳನ್ನೆಲ್ಲ ತ್ಯಾಗ ಮಾಡಿದಾಗ ಮನಸ್ಸು ಸ್ವಚ್ಛಕೈತಿ. ಅವಾಗಿದು ನಮ್ಗೆ ಅನುಭವ ಪೂರಕ ಹೋಗ್ತೈತಿ. ಮನಸ್ಸು ಸ್ವಚ್ಛ ಆದಾಗ ಈ ಕೆಲಸ ನಾವು ಮಾಡಬೇಕಾಗೈತಿ. ವಿಷಯಗಳಿಂದ ವಿಮುಖ ಆಗಬೇಕಾಗೈತಿ. ಯಾವುದೇ ವಿಷಯ ವಸ್ತುಗಳಲ್ಲಿ ನಮಗೆ ಬೇಕಾದದ್ದು ಸಿಗೋದಿಲ್ಲ. ಅವುಗಳ ಪ್ರಾಪ್ತಿಗಾಗಿ ಮಾಡುವಂಥ ಪ್ರಯತ್ನ ಎಲ್ಲ ನಿರರ್ಥಕದ ಅನ್ನೋದು ಹೊಳಿಬೇಕಲ್ಲ. ಜನ್ಮ ಹೋಗೋ ತನಕ ಇದನ್ನು ವಿಚಾರ ಮಾಡಿದ್ರೆ ಹೊಳೆದ್ರೆ ಪುಣ್ಯಾನಿಂದ ಅಂತಿದ್ರು ಅಜ್ಜವರು. ಯಾಕೆ ಅಂಥ ಸಂಘದಾಗದಿ ಮತ್ತು ಅದ ಗಟ್ಟಿ ಆಗೈತಿ ನಿನಗೆ. ಅಂಥ ಸಂಘದಾಗ ಬೆರಿತೀಯಲ್ಲಿ ಯಾಕೆ ನಮಗಿದು ಗಟ್ಟಿ ಆಗೋಲ್ಲ? ನಾ ಸಂಘ ಬಿಡುವಲ್ಲಿ ನೀನು, ಹೌದಿಲ್ಲ? ಒಳ್ಳೆ ಅಲ್ಲಿ ಹೋಗಿ ಡೋಗ್ತಿ. ಅದ ಸಂಘದಾಗ ಎಳ್ಕೊಂಡು ಹೋಗಿ ಅಲ್ಲೇ ಕುಂಡಿರ್ತೀಪ್ಪ. ಅದಕ್ಕೆ ನಿಮಗೆ ಆಗೋದಿಲ್ಲ. ನೀ ಕೇಳೇನಂದ್ರೂ ಆಗೋದಿಲ್ಲ. ಅದು ಕೇಳಿ ಬಿಟ್ಟು ಅದನ್ನು ಹೊಳ್ಳೆ ತಿರುಗಿ ಮನನ ಮಾಡಿಲ್ಲ. ಮನನ ಮಾಡ್ಬೇಕಾದ್ರೆ ಸಂಘದಿಂದ ನೀ ದೂರ ಇರ್ಬೇಕಾಕೈತಿ. ಜನರ ಪರಿಚಯ ಇಲ್ಲದಿರಬೇಕು. ಅದನ್ನು ನೀವು ಮನನ ಮಾಡ್ಬೇಕಂತ. ಯಾಕೆ ಮನನ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅದು ಸಂಘ. ಜಡಬುದ್ಧಿ ಜಡಸಂಘ ಬಿಡದೆ ಮಾಡುವ ತರ್ಕ ಎಂತೊಲಿವನು ತನಗಿನ್ನೆಂತೊಲಿವನು ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತ. ಹೆಂಗ ನಮಗೆ ಅನುಭವ ಬರ್ಬೇಕಿದು? ಅದಕ್ಕೆ ಅವನ್ನೆಲ್ಲ ನಾವು ವರ್ಜ್ಯ ಮಾಡ್ಬೇಕು. ಕಠಿಣ ಐತಿ ಅಂದ್ರೂ ಬಿಡಬೇಕಾಗೈತಿ. ಸಾಧ್ಯ ಐತಿ. ಎಲ್ಲ ಮಹಾತ್ಮರ ಸಂಘವನ್ನು ಪರಿತ್ಯಾಗ ಮಾಡಿ ಇದನ್ನ ಗಟ್ಟಿ ಮಾಡಿಕೊಂಡವ್ರು. ಅಭ್ಯಾಸ ದಶೆ ಒಳಗೆ ನೀವು ಜಗ ಬಿಡಬೇಕು. ಎದರ ಮ್ಯಾಗಿರ ಆಸಕ್ತಿ ಇತ್ತಂದ್ರೆ ಆ ಜಗದ ಆಸಕ್ತಿ ಜಗ ಬಿಡು. ಯಾವುದೇ ವಸ್ತುಗಳಿದು ಆ ವಸ್ತುಗಳ ಮ್ಯಾಗಿನ ಆಸಕ್ತಿ ಅದನ್ನು ಕೈ ಬಿಡು. ಎಲ್ಲ ತೊರೆ ಮನಸ್ಸಿನಾಗ ಹಿಡ್ಕೊಂಡು ಕುಂತಿಯಲ್ಲ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಶಿಕ್ಷೆಯಪ್ಪಿ. ಅವಾಗ ನಿನಗಿದು ಅನುಭವ ಪೂರಕ ಶುರು ಆಗ್ತದೆ. ನೀನ ಸುಖ ಸ್ವರೂಪ ಇದ್ದಿ ಅನ್ನುವಂತಹ ಜ್ಞಾನ ನಿನಗಾಕೈತಿ. ತ್ಯಾಗ ಬಿಡಾಕ್ತಾ ಇರಲಿಲ್ಲ. ಅದನ್ನು ಇದನ್ನ ಹೆಂಗೆ ಬಿಡಲಿ ಅಂತಿ. ಬಿಡದ ಹೊರತ ನಿನಗಿದು ಅನುಭವ ಬರೋದಿಲ್ಲ.
ಹಿಡ್ಕೊಂಡು ಕುಂತಿ ಇದು ಸುಖ ಕೊಡ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಇದನ್ನು ಹಿಡ್ಕೊಂಡು ಕುಂತಿ. ಸುಖ ಕೊಡ್ತೈತೋ ಇಲ್ಲೋ ವಿಚಾರ ಮಾಡಿ ಕೈ ಬಿಡು, ತಿಳಿದ ಕೈ ಬಿಡು. ಅಂದರೆ ಅಂತಃಕರಣ ಸ್ವಚ್ಛಕೈತಿ. ನೀವು ತಿಳಿಯಲೇ ಬಿಟ್ರೆ, ಒಳಗೆ ವಾಸನ ಇಟ್ಕೊಂಡು ಹೊರಗೆ ಬಿಟ್ರೆ ಅಂತಃಕರಣ ಇಲ್ಲಿ ಸ್ವಚ್ಛ ಆಗು. ಏನು ಅದಕ್ಕೆ ಒಳಗೆ ಆಂತರಿಕವಾಗಿ ನಿನಗೆ ವಿಚಾರ ಒಳಗೆ ನಡಿಬೇಕು ನೋಡ್ರಿ. ಅದಕ್ಕೆ ಹೊರಗೆ ಏನು ಕೆಲಸ ಇಲ್ಲ, ಒಳಗಿನ ಕೆಲಸ. ಅಂತಃಕರಣ ದೋಷಗಳನ್ನು ಕಂಡು ಹಿಡಿಬೇಕು. ಏನು ಯಾಕೆ ಅದು ಹೊಲಸಾಗೈತಿ ಅಂತ. ವಿಷಯದಲ್ಲಿ ಸುಖ ಸಿಗ್ತೈತೆ ಅಂತ ಮತ್ತು ವಿಷಯದ ಕಡೆಗೆ ನಾವು ಓಡ್ತೈತೆ ಅದು ಮನಸ್ಸು. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಬೇಕು. ಏನೈತೆ ಅದ್ರಾಗ ನಿನಗೆ, ಇಲ್ಲಿ ತನಕ ಅದ್ರಾಗ ಅಣಿಕೆ ಹಾಕಿದೆಯಲ್ಲ, ಏನು ಸಿಕ್ತು, ಅದ್ರ ಸಂಬಂಧ ಏನೆಲ್ಲ ಪ್ರಯತ್ನ ಮಾಡಿದೆ, ಸಾಕಷ್ಟು ಪ್ರಯತ್ನ ಮಾಡಿದೆ ಅದನ್ನು ಹೊಂದಬೇಕಂತ. ಅದರಿಂದ ಏನಾರ ಲಾಭ ಐತೆನ, ಅದರ ಪ್ರಯೋಜನ ಏನಾಯ್ತು, ಅದರಿಂದ ಭೋಗದಿಂದ ಏನು ನಿನಗೆ ತೃಪ್ತಿ ಆಗೈತೆ ಹೆಂಗೆ ನೋಡ್ಕೋ. ಅದಕ್ಕಾಗಿ ಬಡ್ಕೋತಿಯಲ್ಲ, ಎದಕ್ಕೆ ಬಡ್ಕೋತಿ ಮುಂಜಾನೆ ಸಂಜೆ ಮಟ್ಟ, ಅದಕ್ಕೆ ಅದಕ್ಕೆ ಅಂತಿದ್ರದ್ದು. ಅದಕ್ಕೆ ಬಡ್ಕೋದು ಇಂದ್ರಿಯ ತೃಪ್ತಿಗಾಗಿ. ಊಟಕ್ಕೆ ವಿಷಯಕ್ಕನ ಹೌದಿಲ್ಲ, ಬಡ್ಕೊಂಡು ಸಾಯ್ತಿದ್ದೆ. ತಿನ್ನಾಕ ಹುಟ್ಟಿ ಅದು ಜನ್ಮಾಂತರ ಅದ ವಾಸನ ಮಾಡಿತೇ ಅಲ್ಲಿ ಯಾಕ್ರಿ ತಿನ್ಬೇಕನ್ನೋ ಆಶಯ ಹೇಳ್ಕೊಂಡು ಹೋಗ್ತೈತಿ, ತೀಕಾಕಸ್ತೈತಿ. ಮಾಡಬೇಕು, ಭೋಗ ಮಾಡ್ಬೇಕನ್ನೋ ಆಶಯ ತೀಕಾಕಸ್ತೈತಿ ನಿನ್ನಂತ. ಈ ಆಶಯನ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಂತ. ಈ ಭೋಗ ಲಾಲ್ಸ ಏನೈತೆಲ್ಲ ಪೂರ್ಣ ಅದನ್ನು ತ್ವರೆ ಅಂದ, ಹೃದಯದ ಭೋಗೇಚ್ಛೆ ತ್ವರೆಯದೆ, ಅವಾಗ ಅಂತಕ್ಕನ ಸ್ವಚ್ಛಕೈತಿ ನೋಡಿ. ಇದಿತ್ತು ಅಂದ್ರೆ ಏನಾರ ಮಾಡಬೇಕು, ಇಂದ್ರಿಯಗಳ ಸಂಪರ್ಕ ಹೋಗಿ ಮಾಡ್ಬೇಕನ್ನೋ ಆಶಯ ಮನಸ್ಸಿನಾಗ ಬಂತಂದ್ರೆ ಮನಸ್ಸು ಹೊಲಸ ಆತ ನೋಡಿ. ಅದಕ್ಕೆ ಹೇಳ್ಯಾರ ಅವರು, ಹೃದಯದ ಭೋಗೇಚ್ಛೆ ತೊರೆಯದೆ ಅವನು ಬಿಟ್ಟಾಗ ಅಂತಕ್ಕನ ಸ್ವಚ್ಛಕತೆ ಹೋಗೈತೆ ಇಲ್ಲ ನೋಡ್ಕೋಬೇಕು. ಅಲ್ಲೇ ದಿನ ಹೇಳ್ತಿ ಕೇಳ್ತಿ, ಒಗ್ಗರಣೆ ವಾಸನ ಬಡದ ಕೂಲೆ ಓಡಿ ಹುಕ್ಕಿ. ಅದು ಒಂದ ಇಂದ್ರಿಯ ಅಲ್ಲ, ಎಲ್ಲ ಇಂದ್ರಿಯಗಳ ಚಟ ಅದಾವ ನಿನಗೆ. ಒಂದಿತ್ತಂದ್ರೆ ಅಷ್ಟು ಅದಾವ ಅಂತ ಅದ್ರಾಗ. ಇದ್ರಾಗೆಲ್ಲ ಸುಳ್ಳು ಮ್ಯಾಗೆಲ್ಲ ಬಿಟ್ಟೇನಂತೀನಿ, ಹೌದಿಲ್ಲ? ಮ್ಯಾಗಿನ ಪೂರ್ತಿ ಕಟ್ಟ ಎಲ್ಲ ಅದನ್ನ ಬಿಟ್ಟೇನು, ಮತ್ತೆ ಹಿಡ್ಕೋತಿ ಇನ್ನೇಮ್ ಹಾಕಂತ ಹೋಗಿ ಮತ್ತೆ ಹೋಗೈತಿ. ಶರೀರ ಬದುಕು ಸಂಬಂಧ ಏನಾರ ತಿನ್ನೋ ಪ್ರಯತ್ನ ನಡೆಸೇನ? ಬರೀ ತಿನ್ನೋದಕ್ಕಾಗಿ ಬದುಕಾಗತ್ತಿ, ಬದುಕೋದಕ್ಕಾಗಿ ತಿನ್ನು ಅಂದಾರ. ಯಾಕೆ ಇದನ್ನು ಬದುಕಿಸ್ಬೇಕಾಗೈತಿ ಅಂದ್ರೆ ನಮ್ಮ ಕೆಲಸ ಮಾಡ್ಕೊಳ್ಳೋದು, ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋ ಸಂಬಂಧ ಇದನ್ನು ಬದುಕಿಸ್ಬೇಕಾಗೈತಿ. ಬದುಕಿಸೋ ಸಂಬಂಧ ಇದಕ್ಕೆ ಹಾಕಬೇಕಾಗೈತಿ. ಬದುಕೋ ಸಂಬಂಧ ಹಾಕ್ತೇವನ ಚಟ ಸಂಬಂಧ ಹಾಕ್ತೇವೆ ನಾವು ಇದನ್ನು? ಶರೀರ ಆರೋಗ್ಯ ಯಾಕೆ ಕೆಡ್ತೈತೆ ಅಂದ್ರೆ ಚಟ ಸಂಬಂಧ, ನಾಲಿಗೆ ಚಟ ಸಂಬಂಧ ಹಾಕ್ತಿಲ್ಲ. ಅದ್ರ ಬೆನ್ನು ಹತ್ತಿರ ಶರೀರ ಕೆಟ್ಟಬಿಡ್ತದೆ. ಹೆಂಗಾಗೈತಿ ಇದು ಶರೀರ? ಬದುಕಿಸೋ ಸಂಬಂಧ ಹಾಕಿ ನೀನು ಶರೀರ ಆರೋಗ್ಯ ಇರ್ತೈತಿ, ಹೌದಿಲ್ಲ? ನಿನಗೆ ಅನುಕೂಲ ಆಕೈತಿ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಸಂಬಂಧ. ಬರೇ ನಾಲಿಗೆ ಸಂಬಂಧ ಬೆನ್ನು ಹತ್ತಿರ ಮುಗಿದು ಹೋಯ್ತು ನೋಡು. ಇದ್ರ ಬೆನ್ನು ಹತ್ತೆ ಕೆಟ್ಟಿನಿ ಅಂತ, ನಾಲಿಗೆ ಬೆನ್ನು ಹತ್ತಿ. ಅದು ಏನು ತೃಪ್ತಿ ಆಗೋ ಹಿಂಗೆ ಇಲ್ಲ, ಅದು ಹಂಗೆ ಇನ್ನೂ ಬೇಕಾ ಅಂತೈತಿ. ಅದ್ರ ಬೇಕು ಇದು ಬೇಕಂತ ಶಿವಿ ಹತ್ತಿ ಬಿಟ್ಟೈತಿ, ಹಲಗಾವ ಬಿಟ್ಟೈತಿ. ದಿನ ಇಲ್ಲೇ ಕೇಳತ್ತಿ ಹೇಳ್ತಿ, ಇನ್ನೂ ಹಲಗಾವ್ ಹೋಗೋದಲ್ಲ ನಿನಗೆ. ತಿನ್ಬೇಕನ್ನೋದು ಆಶಯ ಮುದುಕಾದ್ರಂತ ಹೆಚ್ಚಾಗತೈತೆ. ಅದ ವಯಸ್ಸಾದಂಗೆ ಎಲ್ಲ ಐತಿ, ಅನುಕೂಲ ಆಗಿಲ್ಲ ಅಂತ ಸುಮ್ಮನೆ ಬಿಟ್ಟಾನ. ವಯಸ್ಸಾದ್ಮ್ಯಾಗ ಎಲ್ಲ ಚಟದ ವಾಸನ ಹೆಚ್ಚಕ್ಕವ. ಏನು ಭಾಳ ಕಠಿಣ ಅದ ಇದರಿಂದ ಕಡೆಕಾಗೋದು. ಭೋಗ ವಾಸನೆಗಳಿಂದ ನಾವು ಕಡೆಕಾಗಬೇಕಾತಂದ್ರೆ ನಿರಂತರ ಬಿಟ್ಟು ಬಿಡೋದು ಆತ್ಮಚಿಂತನದ ಅಭ್ಯಾಸದ ನಡಿಬೇಕು ನೋಡ್ರೊಳಗೆ. ಅಂದ್ರೆ ಏನಾರ ಇದರಿಂದ ಪಾರಾಗ್ಬೋದು. ಅದಕ್ಕೆ ಹೃದಯದ ಭೋಗೇಚ್ಛೆ ತ್ವರೆಯಿದೆ, ಅವಾಗ ಇಂದ್ರಿಯಗಳು ತಾನ ಹತೋಟಿಗಳು ಬರ್ತಾವೆ. ಅವು ಹೊಡ್ಕೊಂತ ಹೋದೆ ಅಂದ್ರೆ ಇಂದ್ರಿಯಗಳು ಜಿಗದಾಡಕ್ಕೆ ಚಲೋ ಆಗ್ತಾವೆ, ಹೌದಿಲ್ಲ?
ಹ್ಮ್ ಅದಕ್ಕೆ ಅವನು ಹತೋಟಿ ಒಳಗೆ ಇಟ್ಕೋಬೇಕಂದ್ರೆ ಮೊದಲ ಎಲ್ಲ ಇಂದ್ರಿಯಗಳನ್ನು ನಾವು ಹತೋಟಿ ಒಳಗೆ ಇಡ್ಬೇಕಂದ್ರೆ ಮೊದಲ ಮೂಲ ನಾಲಿಗೆ ಒಂದು ಹತೋಟಿ ಒಳಗೆ ಇಟ್ಕೋ. ಹೌದಿಲ್ಲ? ಮ್ಯಾಗಿನ ಗಂಟೆ ಎಳ್ಗಿಡಕೈತಿ ಅಂದ್ರೆ ಬುಡ್ಕಿನ ಗಂಟೆ ಎಳ್ಗಿಡಕ್ಕೆ ಚಲುವಾಗಿ ಬಿಡ್ತದೆ. ಹೌದಿಲ್ಲ? ಮತ್ತು ಇಂದ್ರಿಯ ನಿಗ್ರಹ ಮೊದಲು ಮಾಡ್ಕೊನಿ. ಅದು ಏನು ತನ್ನಿಂದ ತಾನೇ ಹತೋಟಿಗೆ ಬರ್ತಾವೆ. ವಿಚಾರದಿಂದ ಹಠದಿಂದ ಅಲ್ಲ. ಮತ್ತೆ ನಾವು ವಾಸನಾ ನಾಶ ಆಗೋದಿಲ್ಲ ಹಠದಿಂದ. ಪ್ರಾಣಾಯಾಮ ಮಾಡಿ ಇದನ್ನು ಮಾಡಿ ಹಠದಿಂದ ಮಾಡಿರೋದು ಶಾಶ್ವತವಾದ ಪರಿಹಾರ ಅಲ್ಲ. ಅದಕ್ಕೆ ಆಗಿನ ಪೂರ್ತಿ ಕಷ್ಟ. ಶಾಶ್ವತವಾಗಿ ವಿಚಾರದಿಂದ ವಿವೇಕದಿಂದ ಇವನು ನಾಶ ಮಾಡ್ಕೊ. ಅಂದಾಗ ನಿನಗಿದೆ ಅನುಭವ ಬರ್ತೈತೆ ನೋಡಿ. ಎಂದೆಂದೂ ನಿನಗೆ ದುಃಖ ಬರ್ದಂಗೆ ಆಕೈತಿ. ಎಂತೆಂತ ಅನ್ನ ಊಟ ಮಾಡ್ತೀವಿ ಅಂತಂತ ಮನಸ್ಸು ತಯಾರಾಕೈತಿ. ಅದು ಪರಿಣಾಮ ಆಗೋದನಲ್ಲ. ಕೃತಿಗಳು ಚಲೋ ಆಕವು. ಎಂಥ ಅನ್ನ ಉಂತಿ ಅಂತ ಗುಣ ನಿನ್ನಲ್ಲಿ ತಯಾರಾಕೈತಿ. ರಜೋಗುಣ. ಕಾಮೇಶ ಕ್ರೋಧೇಶ ರಜೋಗುಣ ಸಮುದ್ಭವ. ಕಾಮ ಕ್ರೋಧಾದಿಗಳೆಲ್ಲ ಎದರಿಂದ? ರಜೋಗುಣದಿಂದ ಉತ್ಪನ್ನ ಆಗ್ತದೆ. ರಜೋಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ನಾವು ವರ್ಜನೆ ಮಾಡಬೇಕು. ಸತ್ ಪ್ರಧಾನವಾದ ಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕು. ಅದಕ್ಕೆ ತಿನುಭವ ಬೇಕಪ್ಪ ಮೊದಲು ಅಂತಿದ್ರು ಅಜ್ಜವರು. ತಿನುಭವ ಆದಾಗ ಇದು ಅನುಭವ. ತಿನುಭವ ಇಲ್ಲಲ್ಲಿ ಅನುಭವ ಆಗುವುದನ್ನೇ ಇಲ್ಲ. ಏನು ತಿನ್ನಬೇಕು, ಅದನ್ನು ಎಷ್ಟು ತಿನ್ನಬೇಕು, ಅದು ಬೇಕಲ್ಲ. ಚಲೋ ಐತೆ ಅಂತ ಅದನ್ನು ಎಗ್ಗಳಾಗಿ ಹೊಡೆದ್ರೆ ಅದು ಅದಕ್ಕೆ ಪಥ್ಯಾಹಾರ ಅಂತಾರೆ. ಏನು ಎಷ್ಟು ತಿನ್ನಬೇಕು ಅನ್ನೋದಕ್ಕೆ ಪಥ್ಯಾಹಾರ ಐತಿ. ಏನು ಪಥ್ಯಾಹಾರ ಬೇರೆ, ಪ್ರತ್ಯಾಹಾರ ಬೇರೆ. ಇಂದ್ರಿಯಗಳನ್ನು ವಿಷಯದಿಂದ ಹಿಂದಕ್ಕೆ ಸರಿಸೋದಕ್ಕೆ ಪ್ರತ್ಯಾಹಾರ ಅಂತಾರೆ. ಊಟದಲ್ಲಿ ನಿಯಂತ್ರಣ ಇಡೋದಕ್ಕೆ ಪಥ್ಯಾಹಾರ ಅಂತಾರೆ. ಉದರಾರ್ಧ ಅನ್ನ, ಹೊಟ್ಟೆಯೊಳಗಿನ ಅರ್ಧ ಭಾಗ ಅನ್ನ ಹಾಕೋದು, ಅದರಾಗಿನ ಅರ್ಧ ಭಾಗದಾಗ ಅದರರ್ಧ ನೀರು, ಅದ್ರಾಗ ಗಿರ್ಧ ಭಾಗ ಹವಾ ಆಡಾಕ್ ಬಿಡ್ಬೇಕು. ಅನಿಲ ಸಂಚಾರ, ಹವಾ ಆಡಾಕ್ ಬಿಡ್ಬೇಕು, ಜಗ ಬಿಡ್ಬೇಕಂತ ಖಾಲಿ. ಅದನ್ನು ಬಿಡಲಂಗೆ ಹೊಡೆದ್ರೆ ಸಿಮಿ ಐತೆ ಅಂತ ಯಾಕ್ರಿ? ಹಂಗ ಐತಿ ನಮ್ಮ ಬಾಳೆನ. ಹಂಗೈತಿ. ಸಿಮಿ ಐತಿ ಅಂದ್ರೆ ಹಾಕಿ ಇನ್ನೊಂದು ಹೋಳಿಗೆ ಅಂತ. ಯಾಕ್ರಿ? ಇಷ್ಟು ಅನುಕೂಲ ಶಿಸ್ತು ಮಾಡ್ಯಾರಪ್ಪ ಇದು. ಹೋಳಿಗೆ ಹೊಡೆದ ಕೊಬ್ಬು ಕಾಣ. ಯಾಕೆ? ಹುಲ್ಲು ಹೊಡೆದು ಬಿಡುದಪ್ಪ ಊಟ. ಮತ್ತೇನೈತಿ? ಜಗ ಉಳಿಲಂಗೆ ಹೊಡೆದ ಅಂದ್ರೆ ತೀರ್ತಲ್ಲ. ವ್ಯತ್ಯಾಸರು ಬಿಡಕ್ಕೆ ಚಲೋ ಅಕ್ಕಿ. ಹೌದಿಲ್ಲ? ಊಟ ಭಾಳ ತೂಲ ಆಯ್ತಪ್ಪ. ಯಾಕೆ ಮಾಡ್ಕೊಂಡವ್ ನೀನೇ? ಹೌದಿಲ್ಲ? ಮನಸ್ಸ ಮಾಡಿದ್ದ. ಅವ್ರು ಇನ್ನೊಬ್ರು ಒತ್ತಾಯ ಮಾಡಿರೋದು. ಅವ್ರು ಮಾಡೋಲ್ರಿ. ನೀ ಯಾಕೆ ತಗೋಬೇಕು ಅದನ್ನು? ಯಾಕ್ರಿ? ಕೆಟ್ರಲ್ಲೇ ಕೆಡ್ತಿತ್ತದ. ಅದನ್ನ ಯಾಕೆ ಹಾಕಿದ್ ಮತ್ತೆ? ಇನ್ನೇನು ಕೆಡಿಸೋದಂತ ಹಾಕಿದಂತ. ಮತ್ತೆ ಇಲ್ಲಿ ಕೆಟ್ಟು ಇದನ್ನು ಕೆಡಿಸ್ತೈತಲ್ಲ. ಅದು ಇದನ್ನು ಕೆಡಿಸ್ತೈತಲ್ಲ. ಕೆಟ್ಟರಷ್ಟ್ರ ಪುಸ್ತಕ ಕೆಡ್ತೈತಿ. ಇದನ್ನು ಕೆಡಿಸ್ತತಿಲ್ಲ. ಅದು ಅತಿ ಆತಂದ್ರೆ ಯಾಕೆ ಮಾಡಕ್ಕೆ ಹೋಗಿಲ್ಲ? ನಿನಗೆ ಆಯ್ತದ ಆಶಾ, ತೃಪ್ತಿ ಐತೆ. ನಿನಗೇನು ತಿಂದರೂ ತೃಪ್ತಿ ಇಲ್ಲ. ಎಷ್ಟು ಯಾವ ನಮೂನಿ ತಿಂದಿ ಈಗ? ಎಷ್ಟು ಸಲ ಹುಟ್ಟಿಟ್ಟು ಬಂದ ತಿಂದು ನೋಡಿ ಅದನ್ನು. ಮತ್ತು ಅದ್ರ ಮ್ಯಾಗಿನ ಮೋಹ ಹೋಗಲ್ಲ. ಇಂದ್ರಿಯ ಸಂಪರ್ಕ ಭೋಗ ನಮ್ಮನ್ನು ಎಲ್ಲಿ ಒಯ್ತೈತೆ ಹೇಳಿಕ್ ಬರೋದಿಲ್ರಿ. ಅದು ಎಂಥವನನ್ನಾದರೂ ಬೇಕಾದಂಥ ಪಂಡಿತದನ್ನ ಎಲ್ಲ ತಿಳಿದವದರನ್ನು ಸುಧಾ ಅವನನ್ನು ತಲೆ ಕೆಳಗೆ ಮಾಡ. ಬಲವಾನ್ ಇಂದ್ರಿಯ ಗ್ರಮ ವಿದ್ವಾಂಸಂ ಅತಿ ಕಷ್ಟತೆ ಅಂತ ತಿಳಿಲಂಗೆ ಮಾಡಿಬಿಡ್ತೈತೆ. ಅದು ಗೊತ್ತಾಗ್ಲಂಗೆ ನಿನ್ನ ಮೋಹಕ್ಕೆ ಹಾಕಿ ಬೀಳ್ತೈತೆ, ಕೆಡುತ್ತೈತೆ. ಅದು ಇಂದ್ರಿಯಗಳ ಅಷ್ಟೊಂದು ಪ್ರಬಲ ಐತೆ. ಅದಕ್ಕೆ ಯಾವಾಗಲೂ ನಮ್ಮಲ್ಲಿ ವಿವೇಕ ಜಾಗೃತಿ ಇರಬೇಕು. ಅಂದರೆ ಅಂಥ ಸಂಘ, ಅಂಥ ವಾತಾವರಣದೊಳಗೆ ಇರಬೇಕಾಗತ್ತೆ. ಅಂದ್ರೆ ಏನಾರ ಹತೋಟಿ ಒಳಗೆ ಇಟ್ಕೊಳಕ್ಕೆ ಬರ್ತೈತೆ. ಸಂಘ ಬಿಟ್ಟಿ ಅಂದ್ರೆ ತೀರ್ತು ನೋಡಿ. ಲಗಾಮಿಲ್ಲದ ಕುದುರೆ ಅದಂಗೆ ಹಿಡತ ಹೇಳೋರಿಲ್ಲ. ಹಿರಿಯರಿಲ್ಲದ ಮನೆ. ಹೌದಿಲ್ಲ? ಹಿರಿಯರಿಲ್ಲದ ಮನೆ ಅದಂಗೆ ಆಕೈತಿ.
ಗುರು ಇಲ್ಲದ ಮಠ, ಅರಸನಿಲ್ಲದ ಊರು, ಇವು ಮೂರು ಕಾಲ್ ಮುರಿದ ಹೊರಸಿನಂತಕ್ಕೂ ಸರ್ವಜ್ಞ ಅಂತ. ಗುರು ಇಲ್ಲದ ಮಠ, ಹಿರಿಯರಿಲ್ಲದ ಮನೆ, ಅರಸನಿಲ್ಲದ ಊರು. ಅದಿಲ್ಲ, ಯಾರ ಹೆದರಿಕೆನೂ ಇಲ್ಲಪ್ಪ. ಪರಿಸ್ಥಿತಿ ಏನಾಕೈತೆ, ಹಂಗೈತೆ. ನಮ್ಗೆ ನಿಯಂತ್ರಣನೇ ಇಲ್ಲ ಅಂದ್ರೆ ಏನು ಬೇಕಾದ ಮಾಡೋದು ಮನಸ್ಸಿಗೆ ಬಂದಂಗೆ. ಅದಕ್ಕೆ ಎಚ್ಚರದಿಂದ ಇರಬೇಕಾಗೈತೆ, ಹತೋಟಿ ಒಳಗೆ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮಂಗ್ಯ ಅಂತ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗೈತೆ. ಏನು ಯಾವಾಗಲೂ ಅದನ್ನು ಕಾಯಬೇಕಲ್ಲ. ಮಂಗ್ಯನ ಅಂತ ಮನಸ್ಸು ಗೊತ್ತಾಗಲಂಗ ತನ್ನ ಕೆಲಸ ಮಾಡ್ತದೆ ಅದು. ಏನು ಹೃದಯದ ಭೋಗೇಚ್ಛ ತೊರೆಯದೆ, ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ ಸುಮ್ಮನಾಗದು ವಿಧಿಯೊಳೊಂದದಿ ಮುಕುತಿ ಅಂತ. ಇದಕ್ಕೆ ಕ್ರಮ ಅದ. ವಿಧಿ ಅಂದರೆ ಕ್ರಮ. ಈ ಕ್ರಮದೊಳಗೆ ನಾವು ತೊಡಗದ ಹೊರತಾಗಿ ನಮಗೆ ಅದು ಮುಕ್ತಿ ಅನ್ನುವಂಥದ್ದಾಗೋದು. ಅದಕ್ಕೊಂದು ಕ್ರಮ ಅದ. ಕ್ರಮವತ್ತ ನಾವು ಅಭ್ಯಾಸ ಮಾಡಿದಾಗ ನಮಗದು ಸಿದ್ಧಿಸ್ತದೆ. ಅದಕ್ಕೆ ವಿಧಿ ಸಾಧನ ಚತುಷ್ಟಯ ಸಂಪನ್ನತ್ವಕ್ಕನ ವಿಧಿ ಅಂತ ಕರೆದ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವೇದಾಂತದ ಅಧ್ಯಯನ ಮಾಡಿದಾಗ ನಮಗಿದು ಸಾರ್ಥಕ ಆಕೈತೆ ನೋಡಿ. ಅದು ಇಲ್ಲೇ ನಾವು ಇದನ್ನು ಅಭ್ಯಾಸ ಮಾಡ್ತೇವೆ ಅಂದ್ರೆ ಸಾಧ್ಯನೇ ಇಲ್ಲ. ಸಮಾಧಿ ಹೊಂದದ ಹೊರತಾಗಿ ನಮಗೆ ಜ್ಞಾನ ಆಗೈತೆ ಅನ್ನೋದೆಲ್ಲ ಸುಳ್ಳು. ನೀ ಹೇಳೋದು ಕೇಳೋದು ಸಾಕಷ್ಟು ಮಾಡಬಹುದು. ಏನು ಹೊಂದಿದವನಕ್ಕಿಂತ ಬಲ ಮಾತಾಡ್ತಿತ್ತು. ಹೊಂದಿದವ್ರು ಎಲ್ಲಿ ಕುಂತಾರೋ ಏನೋ, ನೀವು ಹೊಂದಿದವ್ರಿಗಿಂತ ಬಲ ಸಪ್ಳ ಮಾಡ್ತೀವಿ, ಆವಾಜ್ ಮಾಡ್ತೀವಿ. ಮಾತಾಡೋಕೆ ಎಲ್ಲರಿಗೂ ಬರ್ತೈತಿ, ಹೇಳಾಕ ಕೇಳಾಕ. ಅದು ಇರಾಕ್ ಬಂದತನ, ಇರಬೇಕಾದ್ರೆ ತ್ಯಾಗ ಮಾಡಿದಾಗ ಬರ್ತೈತೆ ಅದು. ನೀನಲ್ಲದನ್ನೆಲ್ಲ ಕೈ ಬಿಟ್ಟಾಗ ಅದನ್ನು ನೀನಾಗಿ ಉಳ್ಕೊಳಿಕ್ ಬರ್ತೈತಿ. ಸಮಾಧಿಯನ್ನು ಹೊಂದಿ ಉತ್ಥಾನಾಗಿ ಬಂದು ಏನು ಬೋಧ ಮಾಡ್ತೀಯಲ್ಲ, ಆ ಅನುಭವ ನಿಜವಾದದ್ದು. ಪ್ರತ್ಯಕ್ಷ ಕಂಡ ಮಾತಾಡಿದರೆ ಅಡ್ಡಿ ಇಲ್ಲ. ಆ ಅನುಭವ. ಕಾಣದ ನಾಯಿ ಬಗಳದು ಚಟಕ ಅಂತಿರಲ್ಲ, ಯಾಕ್ರಿ? ಅದು ಅಂಥದ್ದು ನೀನು ಮಾತಾಡಕ್ಕೆ ಕಲ್ತ್ಕೊಂಡಿ. ಕಂಡ ನಾಯಿ ಕಂಡಂಗ ಬಗಳದಕ್ಕೆ ಕಾಣದ ನಾಯಿ ಬಗಳದು ಚಟಕ. ಅನುಭವದಿಂದ ಕಂಡೇನು ಅದನ್ನು? ಸಾಧನೆ ಮಾಡಲ್ಲೇ, ಅನುಭವ ಪಡೆಯಲ್ಲೇ ಹಾಗೆ ಹೇಳ್ಕೊಂತ ಹೋಗ್ತೀನಿ. ಅದು ಅದನ್ನು ಅನುಭವ ಪಡೆದು ಹೇಳೋದೇ ಬೇರೆ, ನೀ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಹೇಳೋದೇ ಬೇರೆ. ಅವರು ಹೇಳ್ತಾರ ನೀನು ಹೇಳಕ್ಕೆ ಹೋದ್ರೆ ಆ ಅನುಭವ ಅಲ್ಲ. ಸ್ವಂತ ಕಂಡ ಕೇಳಿದ್ದ, ಯಾಕೆ ಕೇಳಿದಿಂದ ಅದನ್ನು ಅನುಭವ ತೊಗೊಂಡು ಆವಾಗ ನೀ ಹೇಳು. ಅದಕ್ಕೆ ಸಾಧನೆ ಮಾಡದೆ, ಅನುಭವ ಪಡೆಯದೆ, ಇನ್ನೊಬ್ಬರಿಂದ ಕೇಳಿದ್ದನ್ನು ಹೇಳಕ್ಕೆ ಹೋಗಬಾರ್ದು ಅಂತ. ಅದು ನಿಜವಾದ ಅನುಭವವನ್ನು ನಾವು ಹೊಂದಬೇಕು. ಮೊದಲು ನಾವು ಅದನ್ನು ಪಡಿಬೇಕು. ಪಡೆದು ಅದನ್ನು ಅನುಭವಿಸಿ ತನ್ನಿಂದ ತಾನೇ ಅದು ವ್ಯಕ್ತ ಆಕೈತಿ. ಹೊತ್ತಾಗಿಂದ ಹೇಳ್ಬೇಕನ್ನೋ ಭಾವ ಅವರು ಪ್ರಾರಂಭಿಕ ಅನುಸಾರವಾಗಿದ್ದರೆ ಹೇಳು, ಇಲ್ಲಾಂದ್ರೆ ಹೇಳುವ ಅವಶ್ಯಕತೆ ಇಲ್ಲ. ಅದನ್ನು ನಿದ್ದೆ ಬಗ್ಗೆ ಯಾರಿಗಾರ ಹೇಳಕ್ಕೆ ಹೋಗ್ತೀನಿ, ನೀನೇ ಅನುಭವಿಸ್ತಿಲ್ಲ. ಅದನ್ನು ಮಾತಾಡ್ತೀನ, ಅದನ್ನು ನಿದ್ದೆ ಬಗ್ಗೆ ಮಾತಾಡೋದೆಲ್ಲ ಹಂಗೆ ವ್ಯರ್ಥ. ಅದನ್ನು ಅನುಭವಿಸೋದೇ ಲಾಭ. ನಿದ್ದೆ ಬಂದ್ರೆ ಅದ್ರ ಸುದ್ದಿ ಮಾತಾಡ್ಕೊಂತ ಅದ್ರ ನಿದ್ದೆ ಅದಾನೆ. ಹಂಗೆ ಬ್ರಹ್ಮಸುದ್ದಿ ಹೇಳ್ಕೊಂತ ಹೋಗ ಸುದ್ದಿ ಸೋರ. ಅದನ್ನು ಅನುಭವಿಸೋರು ಬೇಕಲ್ಲ. ಅನುಭವದಿಂದ ಅನುಭವಿಸಿದ್ರೆ ಲಾಭ. ಚಟ ಅದು ಮಾತನ್ನು ಮಾಡೋದು ಚಟ ಆಗಿಬಿಡ್ತದೆ. ಬರೀ ಬಾಯಿ ಚಟ, ಕಿವಿ ಚಟ ಇದಾತಿ. ಅದನ್ನು ಅನುಭವ ತಗೋದು ಯಾವಾಗ? ಅದಕ್ಕೆ ಸ್ವತಃ ಕಂಡ, ಅದನ್ನು ಕಂಡದ್ದನ್ನು ಇದಕ್ಕಿದ್ದಂಗೆ ಹೇಳೋದು ಅದು ಬ್ರಹ್ಮನಿಷ್ಠರಿಗೆ ಮಾತ್ರ ಸಾಧ್ಯತೆ.
ವಿಷಯದಿಂದ ಸುಖ ಸಿಗುದಿಲ್ಲ ಅನ್ನೋದು ಖಾತ್ರಿ ಆದವ ವಿಷಯಗಳಲ್ಲಿ ಯಾಕೆ ಹೋಗ್ಕನ್ರಿ ಅವ? ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ನಾವು ಮೊದಲು ಮಾಡ್ಬೇಕಾಗಿತ್ತು ನೋಡ್ರಿ. ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಎಷ್ಟು ಜನ್ಮಕ್ಕೆ ಆಕೈತಿ ನಾಯನ್ ಹೇಳಾರಿ. ಮತ್ತೆ ಈಗಿಂದ ಶುರು ಮಾಡಿದ್ರೆ ಏನಾರ ಜನ್ಮ ಹೋಗೋದ್ರೊಳಗೆ ಏನಾರ ಸ್ವಲ್ಪ ಆಗ್ಬೋದು. ಸುಖ ಎದರಿಂದ ಸಿಗ್ತೈತಿ ಅನ್ನೋದನ್ನ ವಿಚಾರ ಮಾಡ್ಬೇಕಿಲ್ಲ, ಚೌಕಶಿ ಮಾಡ್ಬೇಕಿಲ್ಲ. ಯಾವಾಗ ನೀವು ಮಾಡೋದು? ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಮನಸ್ಸು ನಿಲ್ತೈತಿ, ಹರಿದಾಟ, ಅಲ್ಲಿ ಮನುಷ್ಯನ ಹರಿದಾಟ ನಿಲ್ತೈತಿ. ಅವಾಗ ಪ್ರತಿಯೊಬ್ಬರಿಗೆ ಆನಂದ ಅನುಭವ ಬರ್ತೈತಿ. ಅದು ನಿನ್ನ ಆನಂದನ. ಅದು ಮನುಷ್ಯನ ಹರಿದಾಟ ನಿಂತಾಗ ತೋರುವಂಥ ಆನಂದ ನಿನ್ನ ಆನಂದ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಡೆದಾಗ, ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಅಲ್ಲಿ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಸ್ಥಿತಿಯೊಳಗೆ ತೋರುವಂಥ ಆನಂದ ಅದು ಬೇರೆ ಯಾವುದೂ ಅಲ್ಲ, ನಿನ್ನ ಆನಂದ ನಿನಗೆ ಅನುಭವ ಕೊಡ್ತದೆ. ಮನಸ್ಸು ಚಂಚಲ ಆದ್ರೆ ಅದು ಅನುಭವ ಕೊಡೋದಿಲ್ಲ. ಯಾವ್ಯಾವ ಮನಸ್ಸು ನಿಶ್ಚಲ ಆಕೈತಿ ಯಾವ್ಯಾವಾಗ ಅನುಭವ ಕೊಡ್ತದೆ. ಬೇಕಾದದ್ದು ಸಿಕ್ಕುಲೆ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಹೊತ್ತಿಯೊಳಗೆ ನಿನ್ನ ಆನಂದ ನಿನಗೆ ಅನುಭವ ಕೊಡ್ತದೆ. ನಾವು ವಿಷಯದಿಂದ ಸಿಕ್ತಿ ಅಂತ ಭ್ರಮ ಆಗೈತಿ ನಿನಗೆ. ಯಾವ ವಿಷಯ ವಸ್ತುಗಳಲ್ಲಿ ಅದಿಲ್ಲ. ಏನು ವಿಷಯ ವಸ್ತುಗಳ ಸಂಬಂಧ ಇಲ್ಲಲ್ಲೇ ನಾವು ಅದನ್ನು ಅನುಭವ ಮಾಡ್ತೀವಿ. ಅದನ್ನ ಅನುಭವವನ್ನು ಕಳ್ಕೊಳಕನೇ ಆ ವಿಷಯಗಳ ನೆನಪು ಮಾಡೋದು. ನೀವು ವಿಷಯಗಳ ನೆನಪು ಮಾಡಿದ್ರೆ ವಿಷಯ ಇರ್ತೈತಿ, ಆನಂದ ಇರೋದಿಲ್ಲ. ಆನಂದ ನೆನಪು ಇದ್ದಾಗ ವಿಷಯ ಇಲ್ಲ, ವಿಷಯಗಳ ನೆನಪಿದ್ದಾಗ ಆನಂದ ಇಲ್ಲ. ಏನು ಮನಸ್ಸಿನ ನಿಶ್ಚಲತ್ವದೊಳಗೆ ಆನಂದ ತೋರ್ತದ ಅನ್ನೋ ವಿಚಾರ ಹೊಳಿವಲ್ದು ನಮಗೆ. ಇದಾಭ್ಯಾಸ ನಡಿಬೇಕು ನೋಡಿ. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ತಿಳುವಳಿಕೆ ಜಾಗೃತ ಆಗಬೇಕು. ಮೊದಲು ಮನುಷ್ಯತ್ವ ಬರಲಿ ನಿಮಗೆ. ಮೊದಲ ಮಾನವನಾಗು, ಏನಾದರೂ ಆಗು, ಮೊದಲು ಮಾನವನಾಗುವಂತ. ಮನುಷ್ಯರಂಗೆ ಇರಾಕಲಿ ಅಂತ. ಮನುಷ್ಯ ಅಂತಂದ್ರೆ ಇನ್ನೊಬ್ಬರಿಗೆ ಕೆಡಕ್ ಮಾಡಲೇ ಇದ್ದಾವ ಮನುಷ್ಯ. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವ ಅವ ಮನುಜ. ಮಾತಾಡೋದು ಮಾತ್ರ ದಿವಾತೀತದ ಮಾತಾಡ್ತೀವಿ, ಮಾಡೋದು ಮಾತ್ರ ರಾಕ್ಷಸಿ ಕೃತಿಗಳನ್ನು ಮಾಡ್ತೀವಿ. ಆ ಪಶು ಪಕ್ಷಿಗಳಿಗಿಂತ ಮತ್ತು ರಾಕ್ಷಸಿಗಿಂತ ಹೀನ ಕೃತಿಗಳನ್ನು ನಾವು ಮಾಡ್ಲಿಕ್ಕತ್ತೀವಿ. ಯಾವುದು ನೀನಂತ ನೀ ತಿಳ್ಕೊಂಡಿದಿ, ಅನ್ಯವಾಗಿ ನೀನಂತ ತಿಳ್ಕೊಂಡಿದಿ, ಬೇರೆ ಅಂತ ಕಲ್ಪನಾ ಮಾಡ್ಕೊಂಡ್ಕತ್ತಿ, ಅದೇ ನೀನೈತಿ. ಬೇರೆ ಐತಿ ಅಂತ ತೆಗೆದೋಗ್ಯದಂತೆ, ನೀನ ಅದ ಅದಿ. ತತ್ವಮಸಿ, ತ್ರಿಕಾಲ ಬಾಧ್ಯವಾದಂಥ ಇರುವ ನೀನದಿಯೋ. ನಿನ್ನ ಬಗ್ಗೆ ನಿನಗೆ ಅಜ್ಞಾನದ ಮೂಲಕ ಅನ್ಯದ್ದನ್ನು ನೀನಂತ ಆರೋಪ ಮಾಡ್ಕೊಂಡು ಕೂತಿ. ಈ ಆರೋಪಿತ ಭಾವ ತೆಗೆದಾಕುವ ಪ್ರಯತ್ನವನ್ನು ಮಾಡ. ಇದಕ್ಕೆ ಅಧ್ಯಾತ್ಮ ವ್ಯವಸಾಯ ಅಂತಾರೆ. ಈ ಆರೋಪಿತ ಭಾವ ತೆಗೆದಾಕುವ ಸಂಬಂಧ ಮಾಡುವಂಥ ಪ್ರಯತ್ನ. ಇಲ್ಲದನ್ನ ಹಿಡ್ಕೊಂಡು ಕೂತಿ ಉಪಾಧಿಗಳ ಸಂಬಂಧ ಹಚ್ಕೊಂಡು ಬಳಲ್ತೀನಿ. ಉಪಾಧಿಗಳು ತೆಗೆದು ಹಾಕಿದ್ರೆ ಎಲ್ಲರೂ ಒಂದ ಅನ್ನೋದು ಅನುಭವಕ್ಕೆ ಬರ್ತೈತಿ ಎಲ್ಲರಿಗೂ. ಇದ್ದ ಹೆತ್ತಿದಾಗ ಯಾವ ಉಪಾಧಿಗಳ ಸಂಬಂಧ ಇಲ್ಲೇ ಇದ್ದೆ, ಎಲ್ಲ ಏಕಾಗಿದ್ದೆ. ಅಲ್ಲಿ ಭೇದ ಅನ್ನುವಂಥದ್ದಿಲ್ಲ, ಎಲ್ಲರೂ ಒಂದಾಗಿರ್ತಿರಲಿಲ್ಲ. ಉಪಾಧಿ ಸಂಬಂಧ ಕೈ ಬಿಟ್ಟಾಗ ಉಪಾಧಿ ಸಂಬಂಧ ಇಟ್ಕೊಂಡು ನಿನಗೆ ಭೇದ ಕಾಣಿಸಾಗ್ತೈತಿ. ಅಲ್ಲದ್ದನ್ನು ನಾನು ಅಂತ ತಿಳ್ಕೊಂಡು ಇದೆಲ್ಲ ತೋರ್ತೈತಿ ನಿನಗೆ. ಇದು ನಾನಲ್ಲ ಅಂತ ತಿಳ್ಕೊಂಡು ತೋರಿಕೆಗೆ ಅಸ್ತಿತ್ವ ಇಲ್ಲ. ನಾ ಅನ್ನೋದು ಇಲ್ದಿಲ್ಲ ಅಂದ್ರೆ ಮಾಯ ಎಲ್ಲೈತಿ. ತಾನೊಳುಂಟು ಜಗವಿದು ತಾನೆಲ್ಲವೂ ಅರಿದಂದು ನಿಜದಲ್ಲಿ ಅಂತ. ಅಹಂಕಾರ ನಾಶ ಆತಂದ್ರೆ, ನಾನು ಅನ್ನೋ ಭಾವ ನಾಶ ಆತಂದ್ರೆ ಇದಕ್ಕೆ ಅಸ್ತಿತ್ವ ಎಲ್ಲೈತಿ.
ನಾನು ನಾನು ಅಂತ ಇದ್ದು ಇರುವಿಕೆ ಅನ್ಕೊಂಡಿವಿ. ಮೊದಲಿಗೆ ನಾನು ಅಂತ ಎದಕ್ಕೆ ಅನ್ಕೊಂಡಿ? ಏನೂ ಇದ್ದಿದ್ದಿಲ್ಲ ಅವಾಗ, ಎದಕ್ಕೆ ನಾನು ಅಂತ ಅನ್ಕೊಂಡಿ? ಮೊದಲಿಗೆ ಅಹಂ ನಾಮ ಅಭವತ್, ಮೊದಲಿಗೆ ನಾನು ಅಂತ ಇದ್ದ ಇರುವಿಗೆನ ಅನ್ಕೊಂಡದ್ದು. ಹೌದಿಲ್ಲ? ಅದನ್ನು ಹೆಂಗೋ ಮರೆತಿ, ಇದ್ದ ಸ್ಥಿತಿಯನ್ನು ಮರೆತ ನಿನ್ನಲ್ಲಿ ತೋರಿದ್ದನ್ನು ನಾನು ಅಂತ ಹೇಳ್ಕೊಂಡು ತೋರಿಡುವುದು ಅದು ನೀನಲ್ಲ, ಸುಳ್ಳು ಅಹಂಕಾರ. ಅಹಂಕಾರ ನಾಶ ಆದ್ಮ್ಯಾಗ ಜಗತ್ತಿಲ್ಲೈತೆ. ಎಲ್ಲ ಅಹಂಕಾರದೊಳಗೆ ತೋರ್ತದೆ ಇದೆಲ್ಲ. ಅಮ್ಮನಳಿದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದೇನಾಗತ್ತೆ ಅಂದ. ಅಹಂಕಾರ ನಾಶ ಆದ್ಮ್ಯಾಗ ಎಲ್ಲರಿಗೆ ಅದು ಅನುಭವ ಬರ್ತೈತಿ. ಏನು ಅದಕ್ಕೆ ಮೊದಲ ಅಹಂಕಾರ ತ್ಯಾಗ ಮಾಡಿದ. ನೀನಲ್ಲದನ್ನು ನೀನಂತೆ ತಿಳ್ಕೊಂಡು ಕುಂತಿಯಲ್ಲ, ಇದನ್ನು ಕೈ ಬಿಡು. ತನ್ನ ನಿಜದ ಅರಿವನ್ನು ಅನುಸರಿಸಿನ ವೇದ, ದೈವ, ಗುರು ಎಲ್ಲ ಹೇಳುವುದು. ನಿನಗೆ ಏನು ಬೇಕಾಗೈತಿ ಅದು ಎಲ್ಲಿದೆ ಅನ್ನೋದನ್ನು ನೋಡ್ಕೊಂಡು ಕೈ ಬಿಡ. ನೀವು ತತ್ಪದ ತೊಂಪದ ಅನ್ಕೊಂತ ವೇಳೆ ಯಾಕೆ ಕಳೀತಿದಿ? ಸುಮ್ಮನೆ ಇದ್ರೆ ನಾ ಆರಾಮಿರ್ತೇನೋ ಇಲ್ಲೋ ಅಂತ ಮಂದಿ ಕೇಳಕ್ಕೆ ಹೋಗ್ತೇನೆ. ಮನಸ್ಸು ಸುಮ್ಮನೆ ಇದ್ದಾಗ ಏನಿರ್ತೈತಿ ನೋಡ್ಕೋಲ್ಲ. ಏನು ಹೇಳೋದು ಕೇಳೋದು ಎಲ್ಲ ಸುಮ್ಮನೆ ಇರುವುದಶಿಂದನ. ಸುಮ್ಮನೆ ಇದ್ರೆ ನೀ ಹೇಳೋದು ಕೇಳೋದು ಅವಶ್ಯಕತೆನ ಬರೋದಲ್ಲ. ಶಿವದಾರ ಅಂದ್ರೆ ಶಿವಸೂತ್ರ, ಅದಕ್ಕೆ ಸುಖದ ಸೂತ್ರ ಅಂತಾರೆ. ಶಿವಸೂತ್ರ, ಬ್ರಹ್ಮಸೂತ್ರ ಎಲ್ಲ ಒಂದೇ. ಅದೇನು ಕಾಗದ ಮೇಲಿನ ಕರೆಗಿರಿ ಅಲ್ಲ ಬ್ರಹ್ಮಸೂತ್ರ. ಅದು ಬರೆಯಕ್ಕೆ ಬರ್ತೈತೆ, ಓದಾಕ ಬರೋದಿಲ್ಲ. ಆ ಶಬ್ದಗಳನ್ನು ಬರಿತೀವಿ, ಶಬ್ದಗಳನ್ನು ಓದ್ತಿ. ಬ್ರಹ್ಮನೇನಾರ ಬರಿತೀನಿ, ಬ್ರಹ್ಮನು ಓದ್ತೀನಿ. ಕಾಗದ ಮ್ಯಾಗ ಅಕ್ಷರ ಬರ್ತಿ, ಶಬ್ದ ಬರಿತಿ. ಅಕ್ಷರ ಅಂದ್ರೆ ಅದ್ರ ಅರ್ಥ ನಾಶರಹಿತವಾದಂಥ ಐತಿ. ನಕ್ಷರತಿ ಇತಿ ಅಕ್ಷರ ಅಂತ, ಎಂದೂ ಕೆಡಲಾರ್ದಂಥದ್ದು ಅಕ್ಷರ ಜ್ಞಾನ. ಅದೇ ನಿನ್ನ ಜ್ಞಾನ. ಮೊದಲು ನೀವು ಆನಂದವನ್ನು ಕಂಡದ್ದು ಎಲ್ಲಿ ಕಂಡಿ? ಪುಸ್ತಕದ ಕಂಡಿಯೇನ? ಎಲ್ಲಿ ಗೊತ್ತಾಗಪ್ಪ ನಿನಗೆ ಆನಂದ? ಮೊದಲಂದ್ರೆ ಪ್ರತಿಯೊಂದು ಜೀವಿಗೂ ಆನಂದ ಗೊತ್ತಾಗೈತಿ. ಎದರ ಮುಖಾಂತರ ಗೊತ್ತಾಗೈತಿ? ಅಲ್ಲಿ ಯಾವ ಉಪಾಧಿ ಮುಖಾಂತರ ಗೊತ್ತಾಗೈತಿ? ಯಾವ ಉಪಾಧಿಗಳಿದ್ವು ಅಲ್ಲಿ? ಯಾವ ಇಲ್ಲದಾಗ ಹೊರಗಿನ ಬಾಹ್ಯ ವಸ್ತುಗಳು ಅನ್ಯ ಕಲ್ಪನೆ ಇಲ್ಲದಾಗ ಆನಂದದ ಅನುಭವ ಆಯ್ತು ಎಲ್ಲರಿಗೂ. ಎಲ್ಲರೂ ಅದನ್ನು ನೆನಪು ಅದಾದ್ಮೇಲೆ ಎಲ್ಲವನ್ನು ಆನಂದವನ್ನು ಬೇಡ್ತಾರೆ. ಆನಂದದ ಗೊತ್ತಿಲ್ದವ್ರು ಯಾರು? ಆನಂದವನ್ನು ಬೇಡವ್ರು ಎಲ್ಲರಿಗೂ ಅದು ಗೊತ್ತೈತಿ ಆನಂದ. ಅದಾದ್ಮೇಲೆ ಆನಂದವನ್ನು ಬೇಡ್ತಾನೆ. ಗೊತ್ತಿಲ್ಲದ ಬೇಡ ನೋಡೋಣ. ಆನಂದದ ಗೊತ್ತಿಲ್ಲದವ್ರು ಯಾರದಾರ ಹೇಳಿ? ಎಲ್ಲರಿಗೂ ಗೊತ್ತದ. ಅದು ಎಲ್ಲಿ ಗೊತ್ತಾಗೈತಿ ಅನ್ನೋದನ್ನು ಮರ್ತೇವೆ ನಾವು. ಪ್ರಥಮ ಅನುಭೂತಿನ ಆನಂದ. ಅವಾಗ ನಮಗಿದು ಮೊದಲಿಗೆ ಅನುಭವಕ್ಕೆ ಬಂದದ್ದು ಆನಂದ. ಇವು ನಂತರದ ಭಾವಗಳು, ಅದನ್ನು ಹೆಂಗೋ ಮರೆತ ಅನ್ಯ ಭಾವನೆಗಳಿಂದ ತಾಳ್ತು. ಎಲ್ಲಿ ಆನಂದವನ್ನು ಕಂಡು ಅಲ್ಲಿ ಹುಡುಕಿದ್ರೆ ಅದು ಸಿಗ್ತತಿ, ಹೊರಗೆ ಹುಡುಕಿದ್ರೆ ಸಿಗ್ತೈತಿ. ನಾವು ಅಂತರಂಗದಲ್ಲಿ ಕಂಡುಕೊಂಡದ್ದನ್ನು ಬಹಿರಂಗದಲ್ಲಿ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕ್ರಿ? ಅದು ಒಳಗೆ ಸಾಮಾನು ಕಳ್ಕೊಂಡು ಹೊರಗೆ ಹುಡುಕಾಕತ್ತಿತ್ತಂತ ಹೇಳ್ತಾರೆ. ಹೌದಿಲ್ಲ? ಏನು ಹುಡುಕಾಕೈತಿ ಅಂದ್ರೆ ಒಳಗೆ ಕಳ್ಕೊಂಡದ್ದು ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು? ನಾವು ಹೊರಗೆ ಬೆಳಕೈತಿ ಅಂತ ಬಂದ, ಒಳಗೆ ಬೆಳಕು ಹಚ್ಚಿ ನೋಡ್ಕೋ. ಐತಿ, ಅದು ಎಲ್ಲಿ ಹೋಗಿಲ್ಲ, ಇದಕ್ಕಿದ್ದಂಗೆ ಐತಿ. ಒಳಗೆ ಕಳ್ಕೊಂಡದ್ದನ್ನು ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು? ಎಷ್ಟು ಜನ್ಮಕ್ಕೆ ಸಿಗ್ಬೇಕು ನೀವು?
ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕು. ಒಳಗ ಅಂತರಂಗದಲ್ಲಿ ಕಳ್ಕೊಂಡದ್ದು ಅಂತರಂಗದಲ್ಲಿ ನಾವು ಸಂಶೋಧನೆ ಮಾಡಬೇಕಾಗೈತಿ. ಇದು ಎಲ್ಲರಿಗೂ ಒಂದೇ ಅನುಭವದ. ನಿದ್ದೆ ಹತ್ತಬಾರ್ದು, ಎಚ್ಚರ ಕನಸು ಎರಡೂ ಇರಬಾರ್ದು. ಅವಾಗ ಆನಂದ ತೋರ್ತದೆ. ಇದೇ ಮುಖ್ಯ ಆನಂದ. ಅದೇ ಸಂಧ್ಯಾಸೂತ್ರ, ಶಿವಸೂತ್ರ, ಬ್ರಹ್ಮಸೂತ್ರ, ಮಂಗಲಸೂತ್ರ. ಬೇರೆ ಬೇರೆ ಹೆಸರಿನ ಮುಖಾಂತರ ಕರೆದ್ರು ಇದ್ದ ವಸ್ತು ಒಂದೇ. ಶರೀರವಾಗಿ ಹುಡ್ಕೊಂಡು ಎಚ್ಚರ ಕನಸು ತೋರ್ತಾವ. ಶರೀರವಾಗಿ ಇರಲಿಲ್ಲ ಅಂದ್ರೆ ಎಚ್ಚರನೂ ಇಲ್ಲ, ಕನಸೂ ಇಲ್ಲ, ನಿದ್ದೆನೂ ಇಲ್ಲ ಅಂತ. ಅನೇಕ ಆತ್ಮರಿಲ್ಲ, ಒಂದೇ ಒಂದು ಏಕಂ ಅಂತ ಅದಕ್ಕೆ ಅಂದ. ಆತ್ಮ ಅದು ಒಂದೇ, ಅನೇಕ ಇಲ್ಲ. ಉಪಾಧಿ ಮೂಲಕ ನಮ್ಗೆ ಅನೇಕ ಕಾಣಿಸ್ತಾವೆ. ಜೀವರು ಅನೇಕರು, ಅಂದ್ರೆ ಉಪಾಧಿ ಸಂಬಂಧ ಇಟ್ಕೊಂಡವರೆಲ್ಲ ಜೀವರು. ಹಲವಾತ್ಮರು ಅಂದ್ರೆ ಶರೀರದೊಳಗಿನ ಭೋಗಾದಿಗಳು ಯಾರಿಗೆ ಅನ್ನೋದನ್ನು ನಿಶ್ಚಯ ಮಾಡ್ಲಿಕ್ಕೆ ಬರುವುದಿಲ್ಲ. ಪರಮಾತ್ಮನ ಇರುವಿನಲ್ಲಿ ಭೇದ ಭಾವ ಸತ್ಯ ಇಲ್ಲ, ಮಿಥ್ಯ. ಆತ್ಮ ಅಂದ್ರೆ ಆನಂದ ಸ್ವರೂಪ, ಮಂಗಲ ಸ್ವರೂಪ. ನಾವು ಏನೇನೋ ಕಲ್ಪಿಸ್ಕೊಂಡು ಕೂತೀವಿ. ಆತ್ಮ ಅಂದ್ರೆ ಏನೇನೋ ಬೇರೆ ಬೇರೆ ಏನೇನೋ ಕಲ್ಪಿಸ್ಕೊಂಡು, ಅನಾತ್ಮ ಭಾವನೆಯನ್ನು ಆರೋಪ ಮಾಡ್ಕೊಂಡು ಕೂತೀವಿ. ಏನಲ್ಲದನ್ನು ನೀನಂತ ತಿಳ್ಕೊಂಡು ಕೂತೀವಿ. ಸಮಾಧಾನ ಶಾಂತಿ ಇರ್ತೈತೆ ನಿನಗೆ. ನೀನಾಗಿದ್ರೆ ಆರಾಮಿರ್ತಿ. ನೀ ಏನಿದೆ ಅದನ್ನು ಬಿಟ್ಟು ಅಲ್ಲದನ್ನು ನಾನಂತ ತಿಳ್ಕೊಂಡ್ರೆ ಆರಾಮ್ ಹೆಂಗೆ ಅನುಭವ ಬರ್ಬೇಕು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚೆದ ಕಂಡ ರೂಪ ನೀಹನು ಅಂತ. ತನ್ನೊಳಗೆ ತಾನು ನೋಡ್ಕೊಳ್ಳೋ ಪ್ರಯತ್ನ ನಿರಂತರ ನಡಿಬೇಕು ನೋಡ್ರಿ. ಯಾವುದು ಬೇಡಿಕೆ ಇಲ್ದಾಗ ಏನಿರ್ತೈತಿ ನೋಡ್ಕೊಳ್ಳಿ. ಯಾವುದು ಬೇಡಿಕೆ ಇಚ್ಛಾ ಇಲ್ಲದಾಗ ಏನಿರ್ತೈತಿ, ಅಲ್ಲಿ ಪೂರ್ಣ ಆರಾಮ ಇರ್ತೈತಿ. ಹಂಗಿರಾಕ ಕಲೀರಿ. ಯಾವುದು ಬೇಡಿಕೆ ಇಲ್ದಾಗ ಏನಿರ್ತೈತಿ ಅದೇ ನೆನಪಿನಾಗ ಇರಾಕ. ನನಗೆ ಅದು ಬೇಕು ಇದು ಬೇಕು ಅಂದ್ರೆ ಸಮಾಧಾನ ಶಾಂತಿ ಕೆಡಿಸ್ಕೊಳ್ತೀನಿ. ಏನು ಬೇಕು ಅನ್ನೋದನ್ನು ಇಲ್ಲ, ಬ್ಯಾಡ ಅನ್ನೋದನ್ನು ಇಲ್ಲ. ಬೇಕು ಅನ್ನೋದಿತ್ತಂದ್ರೆ ಬ್ಯಾಡ ಅನ್ನೋದು ಬರತೈತೆ. ಅದು ಬೇಕು ಬ್ಯಾಡ ಎರಡನ್ನೂ ನಾವು ಕೈ ಬಿಡಬೇಕು. ಉದಾಸೀನ ಆಗು ಎರಡರಲ್ಲಿ. ಈ ಶರೀರ ಮೇಲಿನ ಮೋಹ ಕಡಿಮೆ ಆತಂದ್ರೆ ವಿಷಯದ ಮೇಗಿನ ವ್ಯಾಮೋಹ ಹೋಗೈತಿ ನೋಡ್ರಿ. ನಿನ್ನದಾಗಿದ್ದ ಶರೀರನ ನಿನಗೆ ಸುಖ ಕೊಟ್ಟಿಲ್ಲ, ನಿಂದ ಎರಡನೇದವ್ರ ಶರೀರ ನಿನಗೇನು ಸುಖ ಕೊಟ್ಟಿಲ್ಲ. ಭ್ರಮ ಆಗೈತಿ ನಿನಗೆ ಇನ್ನೊಬ್ಬರ ಶರೀರ ಸುಖ ಕೊಡ್ತೈತೆ ಅಂತ. ಒಂದು ಶರೀರ ಮತ್ತೊಬ್ಬರ ಶರೀರ ಸುಖ ಕೊಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ಸುಖದಿಂದ ಅದಿರನ್ನ ಕೇಳಿರ್ಬೇಕು ನಾವು. ಒಬ್ರಿಗೊಬ್ರು ಸುಖ ಕೊಟ್ಕೊಂತ ಬಂದ್ಬಿಟ್ಟಿದ್ರೆ ದುಃಖ ಅನ್ನುವಂಥದ್ದೇ ಉಳಿತಿದ್ದಿಲ್ಲ ನಮ್ಗೆ. ಅದು ಸುಖ ಅಲ್ಲ. ವಿಷಯದ ಸಂಪರ್ಕ ಭೋಗದಿಂದ ತೋರುವಂಥ ಸುಖ ಅಲ್ಲ, ಅದು ಅನಿತ್ಯವಾದದ್ದು. ಅವಾಗ ತೋರ್ದಂಗೆ ಅನಿಸ್ತೈತಿ. ಅದು ನಿಜವಾದ ಸುಖ ಅಲ್ಲ. ಅದು ಸುಖ ತೋರೋದು ಅಡಗೋದಲ್ಲ. ಇಂದ್ರಿಯಗಳ ಮುಖಾಂತರ ತೋರುವಂಥದ್ದು ತೋರ್ತೈತಿ, ಅಡಗೋದು. ಎಲ್ಲಿ ಇಟ್ಟಂಗಾರ ಅದನ್ನು ಎತ್ತು ಬಿಡ್ರಿ, ಇಲ್ಲ ಎಲ್ಲಿದನ್ನು ಎಲ್ಲಿ ಇಟ್ಟಿಷ್ಟು ದಿನ ಉಂಡು ಸುಖ, ಇಂದ್ರಿಯ ಸಂಪರ್ಕ ಭೋಗದಿಂದ ಉಂಡು ಸುಖ ಓದೈತೆ ಅನ್ನೋದು ತೋರು ಎಡಗಿತಿಲ್ಲ. ಮತ್ತು ಅದನ್ನು ಮಾಡ್ಬೇಕಂತ ಯಾವಾಗಲೂ ಇರ್ಬೇಕು. ನಮ್ಗೆ ಯಾವಾಗಲೂ ಇರ್ಬೇಕಂದ್ರೆ ತಮ್ಮ ಇರುವಿನ ಕಡೆನೇ ಲಕ್ಷ್ಯ ಕೊಡ್ಬೇಕು. ಆ ಸುಖರೂಪವಾದಂತಹ ಇರುವೆ ಎಲ್ಲೈತಿ ಅದ್ರ ಕಡೆ ಲಕ್ಷ್ಯ. ಅದು ನಿನ್ನೊಳಗೈತಿ, ಅನ್ಯದ್ರೆ ಹುಡುಕಿದ್ರೆ ಸಿಗೋದಿಲ್ಲ. ನಿನ್ನೊಳಗೆ ಆಳವಾಗಿ ಅದನ್ನು ವಿಚಾರ ಮಾಡಿದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಅಂತ ಮಾರ್ಗದರ್ಶನ ಬೇಕು. ನಮ್ಮಲ್ಲೇ ಐತನೋ ತಿಳ್ಕೊಳಕ ಅಂಥವ್ರ ಮಾರ್ಗದರ್ಶನ ಬೇಕು ನಮಗೆ. ನಿಜವಾದ ಗುರು ಇದ್ದಂದ್ರೆ ನಮ್ಮಲ್ಲಿ ಇದ್ದದ್ದನ್ನು ಅನುಭವ ತಂದ್ಕೊಡ್ತಾರೆ. ಎಲ್ಲ ಕೈ ಬಿಡೋದು, ನೀ ಅಲ್ಲದನ್ನೆಲ್ಲ ಬಿಟ್ಟು ಉಳಿದದ್ದು ಏನೈತಲ್ಲ ಅದೇ ನಿನಗಿರುವಂಥ. ಎಲ್ಲರಲ್ಲೇ ಐತೆ ಅದು ಚೈತನ್ಯ. ಅದನ್ನು ಜಾಗೃತಗೊಳಿಸ್ಬೇಕಾಗಿದೆ. ಸತ್ಸಂಗದೊಳಗೆ ತೊಡಗೋದ್ರಿಂದ ನಮ್ಮಲ್ಲಿ ಜಾಗೃತ ಆಕೈತಿ.
ಅವಾಗ ನಾವಾಗಿ ಉಳ್ಕೊಳಿಕ್ ಬರ್ತೈತಿ. ಏ ಅದು ಕಳೆದು ಹೋಗೋದಲ್ಲ, ಕೆಡುವುದಲ್ಲ, ಕಡಿಮೆ ಆಗೋದಲ್ಲ. ಅದು ಯಾವಾಗಲೂ ಇದ್ದದ್ದು ಸತತ್ ಅದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಯಾವಾಗಲೂ ಇದ್ದದ್ದು ಅನುಭವ ಬರ್ತದೆ ನಮ್ಗೆ. ಎಲ್ಲರೂ ಎದ್ರ ಮ್ಯಾಗ ಪ್ರೇಮ ಐತಿ? ಸುಖದ ಮ್ಯಾಗ ಪ್ರೇಮ ಐತಿ, ದುಃಖದ ಮ್ಯಾಗ ಪ್ರೇಮ ಐತಿ? ಸುಖದ ಮ್ಯಾಲ ಪ್ರೇಮ ಐತೆ ಅಂದಿಂದ ಈ ಶರೀರ ಸುಖದ್ದೋ ಇದು ದುಃಖದ್ದೋ ಇದು ಅಂದ್ರೆ ಇದು ದುಃಖ ಕೊಡ್ತೈತೆ ಅಂದ್ರೆ ಇದ್ರ ಮ್ಯಾಗ ಯಾಕಂಗಾರ ಪ್ರೇಮ ನಿನಗೆ? ಸುಖ ಕೊಡ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಐತಿ ನಮಗೆ, ಅಂದಾಗ ಇದ್ರ ಮ್ಯಾಗ ಪ್ರೀತಿ ಉಂಟಾಗಿ. ಸುಖ ಕೊಟ್ಟೈತೆ ಅಂದ್ರೆ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ಕೆಟ್ಟು ಹೋಗುವಂಥ ವಸ್ತುಗಳು ಯಾರಿಗೂ ಸುಖ ಶಾಂತಿಯನ್ನು ಕೊಡಲಾರು. ಪ್ರತಿಯೊಂದು ವಸ್ತು ಕೆಟ್ಟು ಹೋಗ್ತವೆ. ಪ್ರತಿಯೊಂದು ಜಗತ್ತಿನ ತೋರಿಕೆ ವಸ್ತುಗಳು ಇದ್ದಕ್ಕಿದ್ದಂಗೆ ಇರುವುದಿಲ್ಲ. ಇಲ್ಲ ಅಂದಿಂದ ಅವು ಸುಖರೂಪ ಅಲ್ಲ. ಕೆಡಲಾರದಂತಹದ್ದು ಯಾವುದೈತಿ ಅದು ಸುಖರೂಪ ಐತಿ. ಅದ ನೀನು. ಕೆಡಲಾರದಂಥ ವಸ್ತುನ ನೀನದಿ ಅನ್ನೋದನ್ನ ತಿಳ್ಕೊ. ನಿನ್ನನ್ನು ನೀ ತಿಳ್ಕೊಳ್ಬಿಟ್ಟು ಅನ್ಯದ್ರ ಬಗ್ಗೆ ಸುಳ್ಳ ತೆರೆ ಕೆಡಿಸ್ಬಿಟ್ಟು ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಎಡೆಬಿಡದೆ ಒಳಗೆ ಅಭ್ಯಾಸ ನಡಿಬೇಕು ಅನ್ನೋದಿನ ಒಡೆ ವೆರೆಯದೆ ಬಿಟ್ಟು ಬಿಡದೆ ನಮ್ಮ ಇರುವಿನ ಕಡೆ ನಾವು ಲಕ್ಷ ಕೊಡ್ಬೇಕಾಗೈತಿ. ನಮ್ಮ ಲಕ್ಷ್ಯ ಎಲ್ಲ ಎಕಡೆ ಐತಿ ನೋಡ್ಕೊಡ್ರಿ. ಬದಲಾವಣೆ ಆಗೋದ್ರ ಕಡೆ ಲಕ್ಷ್ಯ ಐತಿ, ಆಗದೇ ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಐತಿ ನೋಡ್ಕೊ. ಆರಾಮ ಬದಲಾಗುದಿಲ್ಲ, ಆದ್ರೆ ತೋರಿಕೆ ವಸ್ತುಗಳು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆಯನ್ನು ಹೊಂತ ಕ್ಷಣಕ್ಕನ ಬದಲಾವಣೆಯನ್ನು ಹೊಂತ. ಅದಕ್ಕೆ ಆ ವಿಷಯ ವಸ್ತುಗಳ ಕಡೆ ಲಕ್ಷ್ಯ ಕೊಡೋದು ಕೈ ಬಿಡೋದು, ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಬದಲಾಕೋ. ಅದಕ್ಕೆ ತೊರೆ ಅಂತ ಹೇಳಿದ್ದವನು. ಬದಲಾಗದೆ ಇದ್ದಂಥ ವಸ್ತು ಯಾವುದೈತೆ ಅಂದ್ರೆ ನೀನು. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನು ಮಾನ್ಯ ಮನುಜ ಅಂತ. ಇದನ್ನು ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಕೆಟ್ಟು ಹೋಗೋದು ಬಿಡೋದಿಲ್ಲ, ಇದು ವಿಕಾರ ಆಗೋದು ಬಿಡೋದಿಲ್ಲ. ವಿಕಾರ ಆಗದಂಗೆ ಮಾಡ್ಕೊಳಕ್ಕೆ ಆಕೈತೇನ? ಇದನ್ನ ಶರೀರ ಮುದುಕ ಆಗದಂಗೆ ನಾವು ಮಾಡ್ಕೊಳಕ್ ಆಕೈತೇನ್ರಿ? ಅದು ಹೆಂಗೆ ಡೇಟ್ ಬಾರ್ ಆದಂಗೆ ಕ್ಷೀಣ ಹಾಕುವಂತ ಹೋಗುದು, ಅದ್ರ ಧರ್ಮ ಅದು. ನೀ ಅಗದಿ ಮುದುಕ ಆದ್ಮ್ಯಾಗ ಏನು ಅದಕ್ಕೆ ಅಗದಿ ಏನೋ ಪೌಷ್ಟಿಕ ಕೊಟ್ರೆ ಏನೋ ಅದು ಸುಧಾರಿಸ್ತೈತೇನ? ಅದು ಆಗುದಿಲ್ಲ. ಯಾಕೆ ವಿದ್ಯಾರ್ಥಿ ಅದ್ರ ಕೂಡ ಯಾಕ್ರಿ ಮತ್ತು ಇನ್ನು ಹರಿದಾವ ಆಗ್ಬೇಕಂತ ನಾನು ಇನ್ನೇನೋ ಮಾಡ್ಬೇಕು ಕಣ, ವ್ಯವಸ್ಥೆ ಮಾಡಿ ನಾ ಮುದುಕನಂಗೆ ಕಾಣಬಾರ್ದು, ಅಜ್ಜ ಅನ್ಬಾರ್ದು ನನಗೆ ಯಾರು ಅಂತ. ಏನು ಬೇಡಲಿ ನನಗೆ ಅಜ್ಜ ಅನ್ಸ್ಕೊಳಕ್ಕೆ ಮನಸ್ಸು ಆಗಬಲ್ಲ, ಇನ್ನು ಹರಿದವ ಇರ್ಬೇಕಂತ. ಹೌದಿಲ್ಲ? ಪ್ರತಿಯೊಂದು ವಸ್ತು ಅವು ನೀನಲ್ಲ ಆಗಿದ್ದ, ನೀನು ಮುದುಕಾಗಿಲ್ಲ, ಶರೀರ ಆಗೈತಿ. ಶರೀರದ ಧರ್ಮದ ನಿನ್ನ ಧರ್ಮ ಅಲ್ಲ. ಇಂದ್ರಿಯಗಳ ಧರ್ಮನೂ ನಿನ್ನ ಧರ್ಮ ಅಲ್ಲ, ಶರೀರ ಧರ್ಮನೂ ನಿನ್ನ ಧರ್ಮ ಅಲ್ಲ. ಅದಕ್ಕೆ ಅವನ್ನೆಲ್ಲ ಕೈ ಬಿಟ್ಟು ನನಗೆ ಶರಣು ಬಾ ಅಂತ ಹೇಳಿ ಕೃಷ್ಣ ಪರಮಾತ್ಮ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಶರೀರ ಧರ್ಮ, ಇಂದ್ರಿಯಗಳ ಧರ್ಮ, ಮನಸ್ಸಿನ ಧರ್ಮ ಎಲ್ಲ ಕೈ ಬಿಟ್ಟು ನನಗೆ ಶರಣು ಬಾ ಅಂತ. ಅಂದ್ರೆ ಎಲ್ಲ ಕೈ ಬಿಡವಲ್ಲಂತ. ಅರ್ಪಣಾ ಮಾಡೋದು ಅಂದ್ರೆ ಏನ್ರಿ? ಬಿಡುದು, ತ್ಯಾಗ ಮಾಡೋದು ಅಂತ. ಅರ್ಪಿಸುದು, ಬಿಟ್ಟದ್ದನ್ನು ಮತ್ತೆ ನಂದಂತ ಹಿಡ್ಕೊಂಡು ಕುಂತ್ರ ಬಿಟ್ಟೇನಿ ಅನ್ನೋದನ್ನು ಬಿಡು, ಅದನ್ನು ಕೊಟ್ಟೇನಿ ಅನ್ನೋದನ್ನು ಬಿಡು. ಅದನ್ನು ಬಿಟ್ಟೇನಿ, ಇದನ್ನು ಬಿಟ್ಟೇನಿ ಅನ್ನೋದು ಹಿಡ್ಕೊಂಡು ಕುಂತೀಯ, ನೀ ಹೆಂಗೆ ಬಿಟ್ಟಂಗ?
ನಾ ಅದನ್ನು ತಿನ್ನೋದಿಲ್ಲ ಇದನ್ನು ತಿನ್ನೋದಿಲ್ಲ ಬಿಟ್ಟೇನೆ ಅಂತ ಅದನ್ನೇ ನೆನಪು ಮಾಡ್ಕೊತ ಕುಂದಿರ್ತಿ. ಯಾವ್ದನ್ನ ಬಿಟ್ಟು ಅದನ್ನ ನೆನಪು ಮಾಡ್ಕೊತ ಕುಂತಿ. ಹೆಂಗೆ ಬಿಟ್ಟಂಗೆ ಆತೀನಿ. ಶರೀರ ಖಬರ್ ತಪ್ಪಿದಾಗ ದುಃಖ ಯಾರಿಗೈತಿ ಹೇಳ್ರಿ? ಶರೀರ ಖಬರ್ ಇದ್ದಾಗ ಎಲ್ಲರಿಗೆ ದುಃಖ. ಶರೀರ ಭಾವ ಬಂದ ಕೂಡಲೇ ದುಃಖ. ಶರೀರ ಸಂಬಂಧ ತಪ್ಪಿದಾಗ ದುಃಖ ಇಲ್ಲೈತಿ ನೋಡಿ. ಅದಕ್ಕೆ ಯಾವುದು ನಮಗೆ ನಿರಂತರ ದುಃಖವನ್ನು ಕೊಡ್ತೈತಿ ಅದರ ಸಂಬಂಧ ಇಟ್ಕೊಂಡು ಕುಂತ ಎಂದು ಹೊಂದವ ನೀನು ಆರಾಮು. ಇದ್ರ ಧರ್ಮನ ಹಂಗೈತಿ. ದುಃಖ ಕೊಡೋದು ಶರೀರ ಧರ್ಮ. ಬೆಂಕಿ ಸುಡುದನ ಹೆಂಗೆ ಬೆಂಕಿ ಧರ್ಮ ಐತಿ, ಹಂಗಿದ್ರೆ ದುಃಖ ಕೊಡೋದು ಶರೀರ ಧರ್ಮ. ಕೈಯಾಗ ಬೆಂಕಿ ಹಿಡ್ಕೊಂಡು ಸುಡಬಾರ್ದು ಅಂದ್ರೆ ಹೆಂಗ್ರಿ? ಈ ಶರೀರ ನಾನು ತಿಳುವಳಿಕೆ ಇಟ್ಕೊಂಡು ಆರಾಮ್ ಇರ್ಬೇಕಂದ್ರೆ ಹೆಂಗೆ ಸಾಧ್ಯ ಐತಿ? ಅದು ದುಃಖ ಕೊಡೋದು. ಇದ್ರ ಅಭಿಮಾನ ಹಿಡ್ಕೊಂಡು ಕೂತಿಯಲ್ಲ ನಾನು ನನ್ನದು ಅಂತ. ದೇಹ ಭಾವ ದುಃಖಮಯದ. ಇದು ನಾನು ಅಂದ್ರೆ ದುಃಖ ಶುರುವಾತು. ಇದ್ರ ಸಂಬಂಧ ತಪ್ಪಿಸ್ಕೊಂಡ್ರೆ ನೀ ಆರಾಮಿರ್ತೀವಿ. ದೇಹ ಭಾವ ನಳಿಯೇ ದುಃಖದ ಕೇಡು ಅಂತ. ಹೆಂಗೆ ಅಳಿಬೇಕಂದ್ರೆ ಇಲ್ದಂಗೆ ಮಾಡ್ಕೋಬೇಕು ವಿಚಾರದಿಂದ ಅಂತ ಹೇಳುತ್ತೆ. ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಕೊಳ್ಳೋದು. ನೀನು ಅಲ್ಲ, ಇದು ಅಲ್ಲದನ್ನ ನಾನು ಅಂತ ಹಿಡ್ಕೊಂಡು ಕೂತೀನಿ. ನಾವು ವ್ಯಾಳೆಯನ್ನು ಸದುಪಯೋಗ ಮಾಡ್ಕೋದಿಲ್ಲ ಮತ್ತು ಮೊದಲಿನ ಚಾಳಿಗೆ ಹೋಗ್ತದೆ. ವಿಷಯಗಳ ಚಿಂತನೆ ಒಳಗೆ ಕಾಲುಗಳಿತೀವಿ. ವ್ಯಾಳೆ ಆತ್ಮಚಿಂತನೆಯೊಳಗೆ ಕಳೆದ ವ್ಯಾಳೆ ಸಾರ್ಥಕ ಆದಂಗೆ. ವ್ಯಾಳೆ ಸದುಪಯೋಗ ಮಾಡ್ಕೋರಿ. ಕೂಡ ವ್ಯಾಳೆ ಹೊಂಟೈತಿ. ಸುಮ್ಮನೆ ಕಾಲು ಕಳಿಸತ್ತವ್ರು ಎದಕ್ಕೆ ಬಂತ? ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಷ್ಯ ನೀನು ಅಂತ. ಅದಕ್ಕೆ ನಿಜವನ್ನು ನಂಬ್ಕೋರಿ. ಪ್ರಾಣಾಯಾಮ, ಆಸನ, ಪೂಜಾ, ಜಪ ಏನು ಮಾಡಿದ್ರು ದೇಹ ಭಾವ ಇಟ್ಕೊಂಡ ನೀವು ಮಾಡೋದು ಹೌದಿಲ್ಲ? ಅಲ್ಲಿಂದ ನೆಮ್ಮದಿ ಎಂದು ಸಿಗ್ಬೇಕು ನಿಮಗೆ. ಶರೀರ ಗಟ್ಟಿಯಾಗುವುದನ್ನ ನಡೆಸಿ. ಆದ್ರೆ ಸುಖಾರ ಬೇಕಂತಿ ಮತ್ತು ಸಂಕಟ ಹೊಂದು ಕಾರ್ಬಾರ ಮಾಡ್ತೀವಿ. ಆದರೆ ನಿಜವಾದ ಸುಖ ಹೊಂದಲಿಕ್ಕೆ ಸಾಧನೆ ಯಾವುದು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕಿಲ್ಲ. ಅದಕ್ಕೆ ಜ್ಞಾನನ, ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೋದನ ಇದಕ್ಕೆ ಸಾಧನ. ಮುಕ್ತಿಗೆ ಸಾಧನ ಜ್ಞಾನವೇ ಸಾಧನ ಹೊರತು ಮತ್ತೊಂದು ಯಾವ ಕರ್ಮ ಸಾಧನ ಅಲ್ಲ. ನಂಬ ಜ್ಞಾನವನ್ನು ಹಂಬಲಿಸಿದರೆ ಮುಕ್ತಿ ಎಂಬ ಕರ್ಮವೆಂಬ ಜಾಲದೊಳು ಸಿಲುಕಿನೇನು ಅಂತ. ನೀವೆಲ್ಲರೂ ಬ್ರಹ್ಮ ಸ್ವರೂಪನ ಅದೀರಿ ಅಂದರೆ ಯಾರು ನಂಬೋಲ್ಲ. ಕಲ್ಲು ಅನ್ಯವಾಗಿ ಐತೆ ಅಂತ ಹುಡುಕಿರಿ, ಎಲ್ಲಿ ಸಿಗ್ಬೇಕು ನಿನಗೆ? ಅನ್ಯವಾಗಿ ದೇವ್ರದಾನ ಅಂದ್ರೆ ದೌಡ್ ನಂಬ್ತಾನ. ಅದನ್ನು ನೀನಾ ದೇವ್ರದಿ ಅಂದ್ರೆ ಯಾರು ನಂಬಕ್ ತಯಾರಿಲ್ಲ. ಅರು ಕಲ್ಲೊಳಗಿಂದ ಬಂತು, ನಿನ್ನಲ್ಲಿ ಐತು ಅದು ಅರು. ನಿತ್ಯ ಆನಂದ ರೂಪನ ಅರು ಸ್ವರೂಪನ ನೀನದಿ ಅಂತ ಹೇಳಿರು ನಂಬಲ್ಲ. ಅದನ್ನ ಬಿಟ್ಟಾನ ಇದನ್ನ ಬದಲಾವಣೆ ಆಗೋದನ್ನ ನಾನು ನಂದು ಅಂತ ತಿಳ್ಕೊಂಡು ಕುಂತ. ಒಳ್ಳೆ ಚಂದನ ಕಾಮನ್ ಆಗ್ಯಾನ ನೋಡಂದ್ರೆ ಚಂಗಳಿಕೆ ಒಗ್ಯಾಳ ಅಂದ್ರೆ ಹಿರಿ ಎಗ್ಗತಾನ. ದೇವ್ರ ನೀನದಿ ಅಂದ್ರೆ ಅದನ್ನ ನೆನಪಿಟ್ಕೊಳಕಲ್ಲ. ಹಂಗ ದೇವ್ರ ಅಂದ್ರಲ್ಲ ನನಗಂತ ಹಚ್ಕೊಳ್ಳೋದಿಲ್ಲ. ನಾನ ದೇವ್ರದೇನ ಅಂದ್ರಲ್ಲ ನನಗೆ. ಅದನ್ನ ಶ್ರವಣ ಮಾಡು, ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು ಅಂದ್ರೆ ನಿನಗೆ ಯಾರನ್ನು ಅನುಭವ ಕೊಡ್ತದೆ. ಬ್ರಹ್ಮ ಅಂದ್ರೆ ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅಭೇದವಾಗಿರ್ತಕ್ಕಂಥ ವಸ್ತುನ ನೀನಂತ ಯಾವ ತಿಳ್ಕೊಂತಾನ ಅವ ಆರಾಮಿರ್ತಾನ. ರಾಮ ಮೊದಲು ಮನುಷ್ಯ ಅಂತ ತಿಳ್ಕೊಂಡಿದ್ದ. ನಾರದನ ಉಪದೇಶದಿಂದ ಇದು ಅಚ್ಯುತ ಅಂದರೆ ವಿಕಾರ ಹೊಂದದೇ ಇರ್ತಕ್ಕಂಥ ಆನಂದ ಸ್ವರೂಪನ ನೀ ನದಿ ಅಂತ ಹೇಳಿದ. ಅವಾಗ ಅದನ್ನು ಅನುಭವ ತಗೊಂಡ.
ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ಪರೋಕ್ಷ ಜ್ಞಾನ ಮೊದಲು ಬೇಕು, ಅಂದಾಗ ನಿನಗೆ ಅಪರೋಕ್ಷ ಜ್ಞಾನ ಆಕೈತಿ. ಗುರುಗಳು ಒಂದು ಅನುವಿನಿಂದ ತಿಳಿಸ್ಕೊಡ್ತಾರ, ತಿಳಿಸ್ಕೊಟ್ಟದ್ದನ್ನು ಅನುಭವ ಮಾಡ್ಬೇಕಿಲ್ಲ. ಗುಟ್ಟಿ ಹಾಕಿದ್ರೆ ಗುಡುಗಿಸ್ಬೇಕು, ಏನು ಹಾಕಿದವರು ಗುಡುಗಿಸ್ಬೇಕು. ಹಂಗೆ ಗುರುಕೃಪಾ ಅಂದ್ರೆ ಎಲ್ಲಿ ಯಾವ ನಿಂದು ಪ್ರಯತ್ನ ಅದ, ಸ್ವತಃ ನೀನು ಪ್ರಯತ್ನ ಮಾಡ್ಬೇಕಾಗತ್ತೆ. ಈ ಶರೀರಾದಿಗಳ ಅವಲಂಬನ ಮಾಡಕ್ಕೆ ಹೋಗ್ಬಾರ್ದು. ಯಾವ ಹೊತ್ತಿನಾಗ ಕೈ ಕೊಡ್ತಾವೆ ಹೇಳಿಕ್ ಬರ್ತಿಲ್ಲ ಇವಾಗ. ನೀರ್ ಮೇಲೇನು ಗುಳ್ಳೆ ಅಂತಿದೆ. ಅದಕ್ಕೆ ತಡ ಮಾಡಕ್ಕೆ ಹೋಗ್ಬೇಡ, ಹೋಗಿ ಹೊಂಟತಿ ಶರೀರ, ಕೈ ಕೊಡ್ತತಿ ಅದು. ಈ ಕೈ ಕೊಡೋದಾಗೆ ನಮ್ಮ ಕೆಲಸ ಮಾಡ್ಕೋಬೇಕು ನೋಡಿ. ಸ್ವಾವಲಂಬನ ಅಂದ್ರೆ ತನ್ನ ಸ್ವರೂಪದ ಅವಲಂಬನೆಗೆ ಅಂತ. ಸ್ವಾವಲಂಬನ ಅಂದ್ರೆ ತನ್ನ ಅಡಿಗೆ ತಾನ ಮಾಡ್ಕೋದು, ತನ್ನ ಅರಿವಿ ತಾನ ಒಕ್ಕೋದು, ಇದು ಸ್ವಾವಲಂಬನ ಅಂತ ನಾವು ತಿಳ್ಕೊಂಡೆವು. ಅಲ್ಲಲ್ಲ, ಸ್ವಾವಲಂಬನ ಅಂದ್ರೆ ತನ್ನ ಸ್ವರೂಪದ ಅವಲಂಬನೆ. ಏನು ನಮಗೆ ಸ್ವಾವಲಂಬಿ ಅಂತ ಹೇಳ್ತಾರೆ. ಅನ್ಯದ್ರ ಅವಲಂಬನ ಮಾಡಿದ್ರೆ ಅವು ಅನ್ಯದ್ರ ಏನು ಬರಸೈತೆ, ಕೆಟ್ಟ ಹೋಗೋಣ. ಅದು ಅಳಕ್ಕೆ ಶುರು ಮಾಡ್ತೀವಿ. ಇವುಗಳನ್ನ ಅವಲಂಬಿಸ್ಕೊಂಡು ಗೊತ್ತಿಯಲ್ಲ, ಶರೀರ ಇವನು ಹಿಡ್ಕೊಂಡ ನಾನು ಇವು ಅಂತೇಳಿ. ಇವು ಯಾವ ನಿನ್ನೂ ಅಲ್ಲವು. ಇದಕ್ಕೆ ಅವಲಂಬಿಸಬೇಡ, ಇವನ್ನ ತುಕ್ಕ ಕೊಡ್ತಾವೆ. ಹೇಳ್ದ ಕೇಳ್ದ ಕೈ ಕೊಟ್ಟು ಹೋಗ್ತಾವ. ನೀ ನೋಡ್ತಿ ಅಂತ ಇದು ಕಾಣಿಸ್ತತಿ, ನೀನ ನೋಡ್ಲಿಲ್ಲ ಅಂದ್ರೆ ಎಲ್ಲಿ ಕಾಣಿಸ್ತತಿ? ದೃಷ್ಟಿನ ಸೃಷ್ಟಿ ನೋಡಿದಾಗ ನಿನಗೆ ತೋರೋದಿದು. ಮನಸ್ಸು ಅಡಗಿದ್ರೆ ಪಿಂಡ ಸಹಿತ ಬ್ರಹ್ಮಾಂಡ ಎಲ್ಲ ಅಡಿಗೆ ಹೋಗ್ಬಿಡ್ತದೆ. ಜ್ಞಾನ ಸಂಗ್ರಹ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಬರೀ ಮಹಾತ್ಮನ ಹೆಸರಿನ ಮ್ಯಾಗ ವಿಷಯ ಸಂಗ್ರಹ ಮಾಡ್ಕೋತ ಕೂತ್ರಿ, ಏನು ಲಾಭ ನಂಗಾತಿ? ಮಹಾತ್ಮರಾದವರೆಲ್ಲ ಏನು ಸಂಗ್ರಹ ಮಾಡಿದರೆ? ಅವರು ವಿಷಯ ಸಂಗ್ರಹ ಮಾಡಿದ್ರು. ಅವರು ಯಾವಾಗಲೂ ಇದ್ದ ವಸ್ತುವಿನ ಕಡೆ ಲಕ್ಷ ಕೊಟ್ರಿಲ್ಲ ಅವರು. ನಾವು ಇಂದ್ರಿಯಗಳಿಗೆ ತೋರಿದ್ರ ಕಡೆ ಲಕ್ಷ ಕೊಟ್ಟೇವಿ. ಅದ್ರ ಬೆನ್ನು ಹತ್ತಿ ತಿರ್ಗಾಕತ್ತೀವಿ, ಜನ್ಮ ಜನ್ಮಾಂತರ ಇಂದ್ರಿಯಗಳ ಬೆನ್ನು ಹತ್ತಿ. ಸತ್ಸಂಗದೊಳಗೆ ತೊಡಗುದಂದ್ರೆ ತ್ರಿಕಾಲಬಾಧ್ಯವಾದಂಥ ಸದ್ವಸ್ತುವನ್ನು ಪಡೆದಂಥ ಬ್ರಹ್ಮನಿಷ್ಠರ ಸಂಘಕ್ಕನ ಸತ್ಸಂಗ ಅಂತಾರೆ. ಸಿಗುದ ಭಾಳ ದುರ್ಲಭ. ಈಗಿನ ಕಾಲದಾಗ ಸತ್ಸಂಗ ಸಿಗೋದು ಭಾಳ ದುರ್ಲಭ. ಬದಲಾವಣೆ ನಿಂತಾಗ ಸಮಾಧಾನ, ವೃತ್ತಿ ಬದಲಾಕೋತ ಹೋಗ್ತಾನೆ, ಸಮಾಧಾನ ಎಲ್ಲಿ ಸಿಗೋದು? ಮನುಷ್ಯನ ವೃತ್ತಿ ಸ್ವರೂಪದಲ್ಲಿ ನೆಲೆಯಾಗಿ ನಿಂತು ಅದನ್ನು ಅನುಭವಿಸಿದಾಗ ಅದರ ಅನುಭವ ಆಕೈತಿ ನಮ್ಗೆ. ಅದರ ಅನುಭವ ಪಡೆಯಲೇ ನಾವು ಹೊರಗೆ ಅದನ್ನು ಮಾತಾಡಿರ ಲಾಭ ಏನು? ಅಜ್ಞಾನ ಆವರಣ ಎಲ್ಲ ಭಂಗ ಆಗಿ ಹೋಗ್ಕೊಂಡು ಮಾಯಾದ ಕಾರ್ಯ ಎಲ್ಲ ನಿಂತಾಗ ಪ್ರತಿಯೊಬ್ಬರಿಗೆ ಇದು ಅನುಭವಕ್ಕೆ ಬರ್ತೈತಿ. ಪದಾರ್ಥ ವಿಜ್ಞಾನ ಶಾಸ್ತ್ರಕ್ಕೆ ಸಮಾಧಾನ ಶಾಂತಿ ಐತೇನು? ಅದೇನು ಬದಲಾಗುವುದನ್ನು ಪರೀಕ್ಷೆ ಮಾಡ್ಕೊತ ಹೊಂಟೈತಿ. ಪದಾರ್ಥ ವಿಜ್ಞಾನ ಶಾಸ್ತ್ರ ಪ್ರತಿಯೊಂದು ವಸ್ತು ಬದಲಾವಣೆ ಆಕವು. ಬದಲಾವಣೆ ಆಗೋದನ್ನ ನೋಡ್ಕೊತ ಕೂತ್ರೆ ಬದಲಾಗದೆ ಇದ್ದದ್ದು ಹೆಂಗೆ ಅನುಭವ ಬರ್ಬೇಕು ಯಾರು? ಅದಕ್ಕೆ ಸಮಾಧಾನ ಇಲ್ಲ.
ಈ ವ್ಯಾವಹಾರಿಕ ಎಚ್ಚರಿಕೆಯನ್ನು ನಾವು ಮೀರಬೇಕಾಗಿದೆ. ಇದು ಪುನಃ ಎಂದೆಂದು ಇದು ನೆನಪಿಗೆ ಬರ್ದಂಗೆ ಮಾಡ್ಕೋಬೇಕಾಗಿತ್ತು ನಾವು. ಈ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೋಬೇಕು ಅಂತ. ಕಪಟದ ಮೂರು ಅವಸ್ಥೆಗಳು ತೋರಲಿ ಅದೇ ಅಡಗಿಸು, ಇವು ನೆನಪು ಬರ್ದಂಗೆ ಮಾಡ್ಕೋಬೇಕು. ಪುನಃ ಎಂದೆಂದೆಂದೆಂದು ಇದ್ರ ನೆನಪು ಬರಬಾರ್ದು. ನಾವು ನೆನಪಿಗೆ ಬಂದ್ರೆ ಇಚ್ಛಾ ಚಲ್ವಾಕೈತೆ ನಮ್ಗೆ. ಅದಕ್ಕೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದ ಇದಕ್ಕೆ ಉಪಾಯ ತೋರ್ದಂಗೆ ಮಾಡ್ಕೋಬೇಕಂತ. ಕಪಟದ ಮೂರು ಅವಸ್ಥೆಗಳನ್ನು ತೋರಲೀಯದೆ ಅಡಗಿಸು, ಎಂದೆಂದು ಇವನ್ನ ನಮಗೆ ನೆನಪಿಗೆ ಬರಬಾರ್ದು. ನಿಮ್ಮ ಅಜ್ಞಾನದೊಳಗೆಲ್ಲ ಇವನ್ನೆಲ್ಲ ಕಲ್ಪಿಸ್ಕೊಂಡು ನೀನ ಕಲ್ಪಿಸ್ಕೊಂಡದ್ದನ್ನು ನೀನ ಅಡಗಿಸಿ ನೀನ ನೆಮ್ಮದಿಯಿಂದ ಇರು ಪ್ರಯತ್ನ ಮಾಡಬೇಕು. ಯಾರು ಮಾಡಿದ್ದಲ್ಲ ಅದು ನೀನ ಮಾಡ್ಕೊಂಡು ಕುಂತೀವಿ. ನೀನ ಇದು ನೀನಲ್ಲ ಅಂತ ತಿಳಿದ ಕೈ ಬಿಟ್ಟು ಉಳ್ಕೊಳ್ಳೋ ಕೆಲಸದ ನೋಡ್ರಿ. ನಿನ್ನೊಳಗೆ ನೀನು ನೋಡ್ಕೊಂಡು ಉಳ್ಕೊಳ್ಳೋದು, ಅನ್ಯದ್ರಾಗ ಹೆಣಿಕೆ ಆಗೋ ಕೆಲಸನೇ ಇಲ್ಲ. ಅದಕ್ಕೆ ಅಭ್ಯಾಸ ಬೇಕಿದಕ್ಕೆ. ನಾವಾಗಿ ಉಳಿಬೇಕಾತಂದ್ರೆ ಸತತ ನಿರಂತರ ಅಭ್ಯಾಸ ಮಾಡಿದಾಗ ಅದು ಸಾಧ್ಯದ. ನಾವು ತಿಳುವಳಿಕೆಯಿಂದ ಆರಾಮಿನ ಭಾವದೊಳಗೆ ಉಳ್ಕೋಬೇಕಾಗೈತಿ. ನಿದ್ದೆಯೊಳಗೆ ತಿಳಿಯಲೇ ಇರ್ತಿ. ಇಲ್ಲಿ ಅರಿವಿನ ಮೂಲಕ ನಾವು ಆನಂದದ ಭಾವದಾಗ ಉಳಿಬೇಕಾಗೈತಿ. ಎಚ್ಚರಿಕೆಗೆ ಬಂದ ಮ್ಯಾಗ ಬರೇ ಕಾಳು ಕೂಳು ಜೂಡು ಗೂಡು ಇದ್ರ ದಶೆಯಿಂದನೇ ಪ್ರಯತ್ನ ಮಾಡತ್ತಿ. ಇವುಗಳಿಂದ ಏನಾಕೈತಿ? ಕಾಮಕ್ರೋಧಾದಿಗಳು ಶುರುವಾದವು. ವಿಷಯದ ಇಚ್ಛಾ ಮಾಡಿದ ಕೂಡಲೇ ಆಡಂಬರದ ಪೂಜಾ ಪುನಸ್ಕಾರ ಮಾಡ್ಕೋತ ಕೂತ್ರೆ ಅಂತಃಕರಣ ದೋಷ ಹೋಗ್ತಾವನ್ರಿ. ಅಂತಃಕರಣ ದೋಷ ಹೋಗ್ಲಿಕ್ಕೆ ಉಪಾಯ ಏನು ಅಂದ್ರೆ ಇದ ವಿವೇಕನ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದಿಂದ ಅಂತಃಕರಣ ದೋಷ ಕಡಿಮೆ ಅಂತ ಹೋಗ್ತದೆ. ಜ್ಞಾನಿಗೆ ತನ್ನ ಸ್ವರೂಪದ ಉಗಮಸ್ಥಾನ ಗೊತ್ತಿರ್ತದೆ. ಎಲ್ಲದಂತೆ ಅವನು ವ್ಯವಹಾರ ಮಾಡ್ತಾನೆ. ತನ್ನ ನಿಜವನ್ನ ಯಾರಿಗೂ ಗೊತ್ತದಂಗೆ ಇರ್ತಾನ. ತಾನಾಗಿ ಉಳಿದಿರ್ತಾನ. ಅಜ್ಞಾನಿಗಳಂಗೆ ವರ್ತನ ಮಾಡ್ತಿರ್ತಾನ. ನಿಜವನ್ನ ತಿಳಿದವ ನಿಜವನ್ನ ಅರಿದ ಯೋಗಿ ತನ್ನ ಕುರುಹು ದೂರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡುಟ್ಟು ಸಂಚರಿಪನು ಅಂತ. ಅರಿಯದ ಮೂಢನ ಪರಿಯೋಳು. ನಾವು ಒಂದೀಟು ನಾನಾ ಶಾಣೆ ಅಂತ ತಿಳ್ಕೊಳಕ್ ತೋರ್ಸಕ್ ಹೋಗ್ತೇವೆ. ನಮ್ಮ ಶಾಣೆತ ನಾವು ತೋರ್ಸಕ್ ಹೋಗುದು. ನಾವು ಮಂದಿಗೆ ತೋರ್ಸೋದ್ರಾಗಿಲ್ಲ ಅದು ಶಾಣೆತನ. ಸೌಕರ್ಯಕ್ಕಿದ್ದಾವ ಸೌಕರ್ಯಕ್ಕೆ ತೋರ್ಸಕ್ ಹೋಗ್ತಾನನ್ರಿ ಅವ. ಹಂಗೆ ನಿಜವನ್ನ ತಿಳಿದವ ಹೇಳಕ್ ಹೋಗುದಿಲ್ಲ. ಅಜ್ಞಾನಿ ಹಂಗ ವರ್ತನ ಮಾಡ್ತಾನೆ. ಜ್ಞಾನಿ ಅಜ್ಞಾನ ಗಂಧವನ್ನು ಹೊಂದಿ ಮಿಥ್ಯಾ ವ್ಯವಹಾರದೊಳಗೆ ಸಂಚರಿಪ ಅಂತ. ಎಲ್ಲರೂ ಅವರು ಕೂಡ ಅವರಂಗನ ಇರ್ತಾನ. ಏನಪ್ಪ ಇವಾಗೇನು ಇಂಥವ್ರು ಕೂಡ ಅಜ್ಞಾನಿ ಹಂಗ ವರ್ತನ ಮಾಡ್ತಿರ್ತಾನೆ. ಆದ್ರೆ ತಾನು ಒಳಗಿನ ಸ್ಥಿತಿನ ಬೇರೆ ಇರ್ತದೆ. ಅವ್ನು ಯಾರಂಗೂ ಇರಬಹುದು. ತನ್ನಂಗ ಸ್ವರೂಪದ ಎಚ್ಚರಿಕೆ ಒಳಗಿರ್ತಾನೆ ಯಾವಾಗಲೂ. ಅದನ್ನು ಗೊರ್ತು ಹಿಡಿದ ಜಡ ಧ್ಯಾನ ಸ್ಥಿತಿ ಹೆಂಗೈತೆ ಅಂತ. ಅವ ಆ ಸಾಧನದೊಳ ತೊಡಿಗೆ ತನ್ನ ಉಗಮ ಸ್ಥಾನವನ್ನು ಕಂಡು ಹಿಡಿದಿರ್ತಾನ. ಅದನ್ನು ಬಿಟ್ಟು ಅಗಲುವುದಿಲ್ಲ. ಯಾವಾಗಲೂ ಸ್ವರೂಪದಲ್ಲಿ ಮನಸ್ಸನ್ನ ನೆಲೆಯಾಗಿ ನಿಲ್ಲಿಸೋದ್ರಿಂದ ಅಹಂಕಾರ ಎಲ್ಲ ಕರಿಗೆ ಹೋಗಿಬಿಡ್ತದೆ. ನಮ್ಮನ್ನು ಬಿಟ್ಟು ನಮಗೆ ಇರಕ್ಕೆ ಬರ್ತೈತೇನು? ಯಾವುದು ನಾವಲ್ಲ ಅದನ್ನು ಬಿಟ್ಟು ಇರ್ಲಿಕ್ಕೆ ಬರ್ತೈತಿ. ಈ ಶರೀರ ಬಿಟ್ಟು ಇರ್ತೇವೆ ಅಂದೇಳಿ ಶರೀರ ನಾವು ಅಲ್ಲದ್ದದು. ಈ ಶರೀರ ನಾವು ಅನ್ನೋದು ಭಾವ ಹೋತು ಅಂದ್ರೆ ದುಃಖ ಯಾರಿಗಿರ್ತೈತಿ ಹೇಳ್ರಿ? ಈ ದೇಹ ತಾದಾತ್ಮ್ಯ ಭಾವನೆಯಿಂದ ನಮಗೆಲ್ಲ ಅನರ್ಥಗಳು ಉಂಟಾಗ್ತವೆ. ಅದಕ್ಕೆ ದೇಹ ಭಾವ ನಳಿಯ ದುಃಖದ ಕೇಡು ಅಂತ.
ಇದು ಪುನಃ ಈ ದೇಹ ನಾನನ್ನೋ ಭಾವ ಬರಬಾರ್ದು ನೋಡ್ರಿ. ತೋರು ಎಳುವುದು ನಾನಲ್ಲ, ಯಾವಾಗಲೂ ಇದ್ದು ಇರುವ ನಾನು, ಅರು ಆನಂದ ಸ್ವರೂಪ ನಾನು ಅನ್ನೋ ಭಾವ ಅದು ಗಟ್ಟಿ ಆಗ್ಬೇಕು. ಅದನ್ನು ಗಟ್ಟಿಗೊಳಿಸುವ ಸಂಬಂಧ ಶ್ರವಣ ಮನನ ನಿಧಿಧ್ಯಾಸನ ಮನ ಮಾಡಬೇಕು. ದೇವ್ರ ನಾನು ಅನ್ನೋದನ್ನು ತಿಳ್ಕೊಬೇಕಾಗೈತಿ. ನೀವು ಹೊಸದಾಗಿ ತಿಳ್ಕೊಂಡಿಂದ ಆಗಿಲ್ಲ. ದೇವ್ರ ಮೊದಲ ದೇವ್ರದಿ ತಿಳಿಲಿದ್ದಾಗೂ ನೀನು ದೇವ್ರ ಅದಿ. ಇದು ನಾನು ಅಂತ ತಿಳ್ಕೊಂಡ್ರು ಇದು ನೀನು ಆಗಕ್ಕೆ ಶಕ್ಯನೇ ಇಲ್ಲ. ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ಕೂತಿ. ನೀ ಎಷ್ಟು ಜನ್ಮ ದೇಹ ನಾನು ಅಂತ ತಿಳ್ಕೊಂಡು ದೇಹ ಆಗಕ್ಕೆ ಶಕ್ಯ ಇಲ್ಲ. ನೀವೆಲ್ಲರೂ ದೇವ್ರ ಅದಿರಿ, ಆನಂದ ಸ್ವರೂಪನೇ ಅದಿರಿ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಒಮ್ಮೆ ನಾವು ಯಾರಿದ್ದೇವೆ ಅನ್ನೋದು ನಮಗೆ ಹೊಳಿತಾ ಅಂದ್ರೆ ದುಃಖ ಅನ್ನುವಂಥದ್ದು ಎಳ್ಳಷ್ಟು ಬರ್ತದೆ ನಮ್ಗೆ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾನು ಯಾರು ಅನ್ನೋದು ತಿಳ್ಕೊ. ನೀನು ಯಾರು ಅನ್ನೋ ತಿಳುವಳಿಕೆ ನಿನಗಾತಂದ್ರೆ ನೀನು ಆನಂದ ಸ್ವರೂಪ ಇದ್ದಿ, ಅಮೃತ ಸ್ವರೂಪನೇ ನೀನು ಅದೇ ಅನ್ನೋದು ಪ್ರತಿಯೊಬ್ಬರಿಗೆ ನಮಗಿದು ಅನುಭವ ಕೊಡ್ತೈತಿ. ಅದನ್ನು ನಾವು ಸಾಧಿಸಬೇಕಾಗಿದೆ. ಅದಕ್ಕಾಗಿ ಮನುಷ್ಯನ ಜನ್ಮ ಅದ. ಅದಕ್ಕಾಗಿ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಬಿಡ. ಸಾಧು ಸಂಸ್ಮರಾಸ್ತು.